ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಆಗಸ್ಟ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಪೂರ್ವಾಷಾಢ ನಕ್ಷತ್ರ, ವಿಷ್ಕುಂಭ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಆ ತಾಯಿ ವರಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಆನಂದವನ್ನು, ಸಂಭ್ರಮವನ್ನು, ಖುಷಿಯನ್ನು, ಸಂತೃಪ್ತಿಯನ್ನು, ಆನಂದವನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ನಾಳೆ ವಿಶೇಷವಾಗಿ ಅಮ್ಮನವರ ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಕರುನಾಡ ಹಬ್ಬ ಅಂತಲೇ ಹೇಳ್ತೇವೆ. ಮಾಡ್ತಕ್ಕಂಥ ಈ ಒಂದು ಪೂಜೆ, ಸಂಕಲ್ಪ ಪೂಜೆ, ಲಕ್ಷ್ಮಿ ಅಂತ ಹೇಳ್ತಿದ್ದಾಗಿ ಎಲ್ಲರೂ ನಮಗೆ ಬೇಕು ಐಶ್ವರ್ಯ ಬೇಕು ಅಂತ. ಯೋಗ್ಯತೆ ಇಲ್ಲದವರು ಮಾಡುವ ಹಾಗಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಂದರೆ ನಾನು ಮೊನ್ನೆ ಕೂಡ ಹೇಳಿದ್ದೆ, ನಿನ್ನೆಯ ಸಂಚಿಕೆಯಲ್ಲೂ ಹೇಳಿದ್ದೆ, ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಮಾತ್ರ ಗಾಡಿ ಓಡಿಸ್ಬೇಕು. ನಾನು ಓಡಿಸ್ತೀನಿ, ಸಿಕ್ಕಾಕೊಂಡ್ರೆ ಕಟ್ಟಿ, ಆಕ್ಸಿಡೆಂಟ್ ಆದರೆ ನೀವು ಜೈಲೇ, ಲಕ್ಷಾಂತರ ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ ಯಾರಿಗಾದ್ರೂ ಜೀವಕ್ಕೆ ಕೂತು ತಂದ್ರಿ ಅಂತ ಹೇಳ್ದ ಅಂದರೆ. ಹಾಗೆ ಒಂದು ಅಧ್ಯಾಪಕ ಸ್ಥಾನಕ್ಕೂ ಕೂಡ ಅದಕ್ಕೊಂದು ಲೈಸೆನ್ಸ್ ಇದೆ, ಅದಕ್ಕೊಂದು ಓದಿದೆ, ಅರ್ಹತೆ ಇದೆ ಅಂತ ಹೇಳ್ತೀವಿ. ಒಂದು ಪ್ಲಂಬಿಂಗ್ ಕೆಲಸ ಮಾಡಬೇಕು ಅಂದ್ರು, ಒಂದು ಚಮ್ಮಾರ ಕೆಲಸ ಮಾಡಬೇಕು ಅಂದ್ರು, ಒಂದು ಕ್ಷೌರಿಕ ಕೆಲಸ ಮಾಡಬೇಕು ಅಂದ್ರು, ಒಂದು ವೈದಿಕ ಕೆಲಸ ಮಾಡಬೇಕು ಅಂದ್ರು, ಒಂದು ಪುರೋಹಿತರಾಗಬೇಕು ಅಂದ್ರು, ಒಂದು ಆಗಮಿಕರು ಆಗಬೇಕಂದ್ರು, ಒಂದು ಅಗ್ನಿಹೋತ್ರರು ಆಗಬೇಕಂದ್ರು, ಒಂದು ಯಾಜ್ಞಿಕರು ಆಗಬೇಕಂದ್ರು, ಒಂದು ಜ್ಯೋತಿಷ್ಕರು ಆಗಬೇಕಂದ್ರು, ಎಲ್ಲದಕ್ಕೂ ಒಂದು ಅರ್ಹತೆ, ಒಂದು ವಿದ್ಯೆ, ಒಂದು ಸಂಕಲ್ಪ ಅಂತ ಹೇಳ್ತೇವೆ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಂಕಲ್ಪಗಳಿದ್ದಾವೆ. ಎಲ್ಲರೂ ಮಾಡಿಬಿಡ್ತೀವಿ? ಖಂಡಿತ ಇಲ್ಲ. ಮನೆ ಹೆಣ್ಣು ಮಗಳಿಗೆ ಬಾಧೆ ಇಟ್ಬಿಟ್ಟು ನೀವು ವರಲಕ್ಷ್ಮಿ ಹಬ್ಬ ಮಾಡಿಬಿಟ್ರೆ ನಿಮಗೆ ಲಕ್ಷ್ಮಿ ಬಂದು ನಿಂತ್ಕೊಬಿಡ್ತಾರ? ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಏನೇನಾಗಿದೆ ಹೇಳಿ? ಇವತ್ತು ಒಂದು ಬಹುದೊಡ್ಡ ವ್ಯಕ್ತಿ ಜೈಲಲ್ಲಿದ್ದಾರೆ.
ಅವ್ರ ಕುಟುಂಬದವರು ಮಾಡದ ಪೂಜೆಯ, ಅವರ ತಂದೆ ಮಾಡದ ಪೂಜೆಯ? ಯೋಚನೆ ಮಾಡಿ. ಇನ್ನೂ ಒಬ್ಬ ದೊಡ್ಡ ದಣಿ, ದೇವರಿಗೆ ಕಿರೀಟ, ದೇವರೇನು ಎದ್ದು ಬಂದು ಪಕ್ಕದಲ್ಲಿ ನಿಂತ, ಹೆಚ್ಚು ಕಡಿಮೆ 7 ವರ್ಷ ವನವಾಸ ಅನುಭವಿಸಿದ್ರಲ್ಲ. ಹೌದಲ್ವಾ ಮಕ್ಕಳೇ? ದೇವರು ಯಾರು ಬಂದರೂ ಸುಮ್ಮನೆ ಇರುತ್ತಾನೆ. ನಿಮ್ಮ ಯೋಗ್ಯತೆಗೆ ಏನ್ ಸಿಗಬೇಕು ಅಷ್ಟೇ. ಈಗ ನೋಡಿ, ಒಂದೇ ಊರಿನವರು ಇಬ್ಬರು ರೈತರು ಭಗವತಿ ಅಮ್ಮನವರ ದೇವಸ್ಥಾನಕ್ಕೆ ಬರ್ತಾರೆ. ಒಬ್ಬನಿಗೆ ವಿಳೆದೆಲೆ ವ್ಯಾಪಾರ, ಬೆಳೆದು ಹಾಕ್ತಾನೆ, ಕಟ್ ಮಾಡಬೇಕು. ದಿಢೀರಂತ ಒಂದು ಸುದ್ದಿ, ಜೋರು ಮಳೆ ಬರುತ್ತೆ ಅಂತ. ಅಯ್ಯೋಯ್ಯೋ, ಕಟ್ ಮಾಡಬೇಕು, ಕೊಳ್ತು ಹೋಗ್ಬಿಟ್ರೆ ಇಟ್ಕೊಳ್ಳೋದು ಹೆಂಗೆ, ತಲೆ ಕೆಟ್ಟೋಗುತ್ತೆ. ಇನ್ನೊಬ್ಬ ರೈತ ಆಗ ತಾನೇ ಬಿತ್ತನೆ ಮಾಡಿದ್ದಾನೆ, ಮಳೆ ಬರಬೇಕು. ಇಬ್ಬರೂ ಬರ್ತಾರೆ, ಪ್ರಾರ್ಥನೆ. ಮೊದಲನೇವನೇನು ಹೇಳ್ತಾನೆ ಗೊತ್ತಾ? ಭಗವಂತ, ಅಮ್ಮ ಮಳೆ ಬರದಾಗ ಮಾಡ್ಕೊಂಬ, ನೀನ್ 108 ಕಾಯಿ ಹೊಡಿತೀನಿ ಅಂತಾನೆ. ಸರಿ. ಅದೇ ಇನ್ನೊಬ್ಬ ರೈತ, ಅಮ್ಮ ಈಗ ತಾನೇ ಬಿತ್ತನೆ ಮಾಡಿದ್ದೀನಮ್ಮ, ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದಾರಮ್ಮ, ತಂಪಾಗಿ ಮಳೆ ಬರಲಮ್ಮ, ನಿನಗೆ ಬಂದು 108 ಕಾಯಿ ಹೊಡಿತೀನಿ. ಈಗ ಹೇಳಿ, ಇವ್ರ ತೋಟಕ್ಕೆ ಮಳೆ ಬರೋ ಹಾಗೆ, ಈತನ ತೋಟಕ್ಕೆ ಮಳೆ ಬರದ ಹಾಗೆ ಆ ತಾಯಿ ಜಗನ್ಮಾತೆ ಮಾಡುತ್ತಾಳ? ನಾವು ವರ ಕೇಳುವಾಗಿದ್ರೆ ಕೇಳಿರುವ ವರಗಳೆಲ್ಲ ಸಿಕ್ಕಿಬಿಟ್ರೆ ನಾವು ಟ್ರಂಪ್ಸು ಕಥೆಯೇ ಬೇಡ, ಎಲ್ಲರೂ ದೊರೆಗಳಾಗ್ಬಿಡ್ಬೇಕು. ಪೂಜೆ ಮಾಡಿದವ್ರಿಗೆಲ್ಲ ಸಿಕ್ಕಿಬಿಟ್ರೆ, ವ್ರತ ಮಾಡೋರಿಗೆಲ್ಲ ಸಿಕ್ಕಿಬಿಟ್ಟರೆ, ಓದಿದವರಿಗೆಲ್ಲ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಗೊತ್ತಾ? ಆಟ ಆಡದವರೆಲ್ಲ ಗೆದ್ದು ಬಿಟ್ರೆ, ಮೊನ್ನೆ ಇಂಗ್ಲೆಂಡ್ ಗೆಲ್ಬೇಕಿತ್ತು, 7 ರನ್ನಲ್ಲಿ ಸೋಲ್ತಾರೆ. ಸಿರಾಜ್ ಮಿಯಾ ಹೊಡಿತಾನೆ, ಅವನಿಗೆ ನಂಬಿಕೆ. ಆ ನಂಬಿಕೆ ಬರೆಸಿದವ್ರು ಯಾರು? ಭಗವಂತ. ನಿನ್ನ ಯೋಗ್ಯತೆ ಏನಿದೆಯೋ ಅಷ್ಟೇ, ಯೋಗ್ಯತೆಗೆ ಮೀರಿ ಹೆಚ್ಚು ಸಿಗುವುದಿಲ್ಲ. ಹಾಗಾದ್ರೆ ದೇವ್ರ ಹತ್ರ ನಾವು ಪ್ರಾರ್ಥನೆಯೇ ಮಾಡಬಾರ್ದ? ಪ್ರಾರ್ಥನೆ ಒಂದೇ, ನನ್ನ ಯೋಗ್ಯತೆಗೆ ತಕ್ಕಂತೆ ಕೊಡು ಭಗವಂತ ಅಂತ. ನನ್ನ ಪ್ರಯತ್ನ ಮಾಡುವ ಶಕ್ತಿ ಕೊಡು, ಆ ಪ್ರಯತ್ನದಲ್ಲಿ ನಿರಂತರವಾಗಿ ಕೃಷಿ ಮಾಡುವಷ್ಟು ಶಕ್ತಿ ಕೊಡು, ಅದರಲ್ಲೇ ಧ್ಯೇಯ ಕೊಡು, ಅದರಲ್ಲೇ ನಡೆಯುವಂತ ಛಲ ಕೊಡು, ಆ ಛಲ ಕೊಡುವ ನೀನು, ಗಮನಿಸುವ ಶಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡುವುದು ತಪ್ಪಲ್ಲ. ಆ ಏಕಾಗ್ರತೆಗೆ ಪ್ರಾರ್ಥನೆ. ನಿಮ್ಮ ಯೋಗ್ಯತೆಗೆ ಒಮ್ಮೆ ಇದು ಮಹಾಭಾರತದ ಕಥೆಯಲ್ಲಿ ಬರುತ್ತೆ. ಒಂದಿಬ್ಬರು ಋಷಿಗಳು, ಪಕ್ಕದಲ್ಲಿ ಆಶ್ರಮ. ಇಬ್ಬರೂ ಋಷಿಗಳಿಗೆ 2 ಮಕ್ಕಳು, ಈತನಿಗೂ ಒಬ್ಬ ಮಗ, ಈತನಿಗೂ ಒಬ್ಬ ಮಗ. ಈ ಋಷಿಯ ಮಗ ವೇದಾಂಗ ಪಂಡಿತ, ಮಹಾರಾಜನ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸ, ಪಂಡಿತೋತ್ತಮ. ಈತನ ಮಗನಿಗೂ ದಡ್ಡ, ಏನು ಮಾಡಿದ್ರು ಅರ್ಥ ಆಗದಷ್ಟು ಭಾವ. ತಂದೆ ನಿತ್ಯ ಬೈಗುಳ, ಏನಕ್ಕೂ ಪ್ರಯೋಜನ ಇಲ್ವಲ್ಲೋ, ಯಾವುದಕ್ಕೂ ಪ್ರಯೋಜನ ಇಲ್ವಲ್ಲೋ, ಹಾಗೆ ಹೀಗೆ ತಡೆಯಲಾರದೆ ಒಮ್ಮೆ ಅವನ ಮನಸ್ಸಿಗೆ ಅನ್ನಿಸ್ಬಿಡುತ್ತೆ, ಹೇಗಾದ್ರೂ ಸರಿ ಸಾಧಿಸ್ಬೇಕು ಅಂತ ಬಂದು ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಇಂದ್ರದೇವ ಪ್ರತ್ಯಕ್ಷ ಆಗ್ತಾನೆ. ಸ್ವಾಮಿ, ನನಗೆ ವಿದ್ಯೆ ಕೊಡು, ಅರಿವು ಕೊಡು, ಜ್ಞಾನ ಕೊಡು ಅಂತ. ಕೊಡಕ್ಕಾಗಲ್ಲ ಅಂತ ಹೇಳ್ತಾನೆ. ಏನ್ ಸ್ವಾಮಿ, ಇಷ್ಟು ವರ್ಷ ತಪಸ್ ಮಾಡಿ, ಕಠಿಣಾತಿ ಕಠಿಣ ತಪಸ್ ಮಾಡಿ ನನಗೆ ವಿದ್ಯೆ ಕೊಡು, ಅರಿವು ಕೊಡು, ಜ್ಞಾನ ಕೊಡು ಅಂದ್ರೆ ನೀನು ಕೊಡ್ತಿಲ್ಲ. ಇದೇನು ಅಂದ್ರೆ, ನೋಡು, ಅದು ನೀನೇ ಸಂಪಾದಿಸ್ಕೋಬೇಕು ಅಂತ. ಇದೇನು? ಹೌದು, ಓದದೆ, ಪರಿಶ್ರಮ ಪಡದೆ, ಅಭ್ಯಾಸ ಮಾಡದೆ ಯಾವ ವಿದ್ಯೆಯೂ ಒಲಿಯುವುದಿಲ್ಲ. ಹಂಗೆ ನಿನ್ನ ನೆತ್ತಿಗೆ ಸುರಿಲಿಕ್ಕಾಗಲ್ಲ. ತಗೊಬಂದು ನಿರಂತರ ಕೃಷಿ, ತಪಸ್ಸು, ಧ್ಯಾನ, ಅದರ ಮೇಲೆಯೇ ನಿಗಾ, ಪ್ರೀತಿ, ಅದನ್ನ ಪ್ರೀತಿಸ್ಬೇಕು, ಆರಾಧಿಸ್ಬೇಕು, ಪೂಜಿಸಬೇಕು. ಆಗ ಒಲಿಯುತ್ತೆ. ನೀನು ಅದು ಬಂದ್ಬಿಟ್ಟು ತಪಸ್ ಮಾಡಿಬಿಟ್ರೆ ಅರಿವು ಕೊಟ್ಬಿಡು, ಜ್ಞಾನ ಕೊಟ್ಬಿಡು, ಬುದ್ಧಿ ಕೊಟ್ಬಿಡು, ವಿದ್ಯೆ ಕೊಟ್ಬಿಡು. ನೋ, ಒಂದು ಕತ್ತಿ ತಗೊಂಡು ಉಜ್ಜಿದ್ರೇನೆ ಅದು ಮೊಂಡು ಹಿಡಿದು ಬಿಟ್ಟಿದೆ. ನಿಜವೇ, ಉಜ್ಜಬೇಕು. ಒಂದು ಮಾಮೂಲಿ ಕಲ್ಲು ಕೆತ್ತಬೇಕು, ಹೊಡಿಬೇಕು. 100 ಅಲ್ಲ, 1000 ಅಲ್ಲ, 10,000 ಅಲ್ಲ, 1,00,000 ಏಟು ಬಿದ್ದರೇನೆ ಒಂದು ಕಲ್ಲು ಶಿಲೆಯಾಗೋದು.
ನೀನು ಪ್ರಯತ್ನ ಮಾಡದೆ ಬಂದು ತಪಸ್ ಮಾಡ್ಬಿಡ್ತೀನಿ, ನನಗೆ ಕೊಟ್ಟು ಬಿಡು ಅಂದ್ರೆ ಇದೇ ಆಗ್ತಿರೋದು ಇವತ್ತಿನ ಕಲಿಯುಗಕ್ಕೆ. ಏನ್ ಗೊತ್ತಾ, ಏನಕ್ಕೆ ದೇವಸ್ಥಾನಗಳು ತುಂಬೋಗ್ಬಿಟ್ಟಿದಾವೆ ಅಂದ್ರೆ ಒಂದು ವಿಪರೀತವಾದಂತ ಬುದ್ಧಿಮಾಂದ್ಯ ಆಗ್ಬಿಟ್ಟಿದ್ದೀರಿ ನಾವು. ಮಾಡೋ ಪ್ರಯತ್ನ ಇಲ್ಲ, ಅದಕ್ಕೊಂದು ಸಿದ್ಧತೆ ಇಲ್ಲ, ಅದಕ್ಕೊಂದು ತಯಾರಿ ಇಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡ್ತಿಲ್ಲ, ಅದಕ್ಕೊಂದು ಟ್ರೈನಿಂಗ್ ಮಾಡ್ತಿಲ್ಲ, ಅದಕ್ಕೊಂದು ಗೈಡೆನ್ಸ್ ಮಾಡ್ಕೋತಿಲ್ಲ. ಇಲ್ಲ, ಇನ್ನೊಂದು ಸ್ವಲ್ಪ ಮಾಡುವ ಕೆಲಸದಲ್ಲಿ. ಈಗ ನೋಡಿ, ನಮ್ಮ ಮನೆ ಹತ್ರ ಒಬ್ಬ ಕ್ಷೌರಿಕ ಇದ್ದಾನೆ, ವೃತ್ತಿಯಲ್ಲಿ ಆತನು ಒಬ್ಬ ವೈದಿಕನೇ, ಆತನ ವೃತ್ತಿಯಲ್ಲಿ ಉಚ್ಚಂಗತ. ಪಕ್ಕದಲ್ಲಿ ಒಬ್ಬ ಇದ್ದಾನೆ, 150 ರೂಪಾಯಿ, ಈತನ ಅಂಗಡಿಯಲ್ಲಿ 1500 ರೂಪಾಯಿ. ಇಲ್ಲೇ ಒಂದು ಅಂಗಡಿ ಇದೆ, ಕಮ್ಮನಹಳ್ಳಿ ಅಂತ, ನೋಡಿದಾಗ 4ನೇ ಫ್ಲೋರ್, ಕಡಿಮೆ ಅಂದ್ರು 25,000 ರೂಪಾಯಿ. ನೋಡಿ, ಈತನು 3 ಮಾಡ್ತಿರೋದು ಒಂದೇ ವೃತ್ತಿಯೇ. ಈತನಿಗೆ ಯಾಕೆ 25,000 ಕೊಡ್ತಾರೆ? ಅದ್ಯಾರೋ ವಿರಾಟ್ ಕೊಹ್ಲಿಗೆ ಕೂದಲು ಕತ್ತರಿಸೋವನಿಗೆ ಕಡಿಮೆ ಅಂದ್ರು 4 ಲಕ್ಷ ಕೊಡ್ತಾನೆ ಅಂತೆ, ಲಕ್ಷದ ಮೇಲೆಯೇ. ಇಲ್ಲೊಂದು ಹೋಟ್ಲಿದೆ, ಇಲ್ಲೊಂದು ಹೋಟ್ಲಿದೆ. ಈ ಹೋಟ್ಲಲ್ಲಿ ಕಾಫಿ 10 ರೂಪಾಯಿ, ಈ ಹೋಟ್ಲಲ್ಲಿ 50 ರೂಪಾಯಿ, ಈ ಹೋಟ್ಲಲ್ಲಿ 500 ರೂಪಾಯಿ, ಈ ಹೋಟ್ಲಲ್ಲಿ 3 ದೋಸೆ 20 ರೂಪಾಯಿ, ಈ ಹೋಟ್ಲಲ್ಲಿ 3 ದೋಸೆ 100 ರೂಪಾಯಿ, ಈ ಹೋಟ್ಲಲ್ಲಿ 1 ದೋಸೆ 200 ರೂಪಾಯಿ ಹೋಗಿ ತಿಂತಾರೆ. ಇವರು ಜನಗಳನ್ನ ದುಡ್ಡು ಲೂಟಿ ಮಾಡ್ತಿದ್ದಾರೆ? ಖಂಡಿತ ಇಲ್ಲ. ಆ ಪ್ರಾಸೆಸ್ಸು, ಮೆಷಿನ್ಸು, ನೀಟು, ಹೈಜೆನಿಕ್ಕು, ಕ್ಲೀನಿಂಗು, ಸೆಟಪ್, ಎಷ್ಟು ತಯಾರಿ ನಡೆಸಿರ್ತಾರೆ ಗೊತ್ತಾ? ಈ ಕ್ಷೌರಿಕನೂ ಅದೇ. ಇಲ್ಲಿ ನೋಡಿ, ಇಲ್ಲಿ 150, ಇಲ್ಲಿ 1500 ರೂಪಾಯಿ, ಇಲ್ಲಿ 25,000 ರೂಪಾಯಿ, ಇನ್ನೊಬ್ಬ 2 ಲಕ್ಷ ರೂಪಾಯಿ. ಸೇಮ್ ವೃತ್ತಿಯೇ. ಇದೇ ಚಪ್ಪಲಿ ಅಂಗಡಿಗೆ ಹೋಗಿ 200 ರೂಪಾಯಿ, ಈ ಅಂಗಡಿಗೆ ಹೋಗಿ 2,000 ರೂಪಾಯಿ, 2 ಲಕ್ಷ ರೂಪಾಯಿ ಇದು ಚಪ್ಪಲಿ ಇದೆಯಂತಪ್ಪ, ನಾನು ಕೇಳಿದ್ದೇನೆ, 2 ಲಕ್ಷದ್ದು. ಇಲ್ಲೂ ಒಂದು 200 ರೂಪಾಯಿ ಶರ್ಟ್ ಇದೆ, 2,000 ರೂಪಾಯಿ ಶರ್ಟ್ ಇದೆ, 20,000 ಇನ್ನು 2 ಲಕ್ಷದ ಶರ್ಟು ಇದೆ. ಇಲ್ಲೂ ಕೂಡ ಬಂಗಾರದ ಉಂಗುರ 30 ಗ್ರಾಮ್ ಎಷ್ಟಿರುತ್ತೆ? 3 ಲಕ್ಷ. ಅದ್ರ ಮೇಲೆ ಒಂದು 10%, 3,30,000. ಈ ಅಂಗಡಿಗೆ ಬನ್ನಿ, 4 ಲಕ್ಷ. ಈ ಅಂಗಡಿಗೆ ಬನ್ನಿ, ಅದೇ 30 ಗ್ರಾಮ್ ಉಂಗುರ 10 ಲಕ್ಷ ಕೂಡ ಇದೆ. ಬಂಗಾರ ಅದೇ, ಗ್ರಾಮ್ ಬೆಲೆ ಅದೇ, ಬಟ್ ಅವನು ಮಾಡಿರುವ ಕಸೂತಿ ಕೆಲಸ, ಆ ಒಂದು ಆಂಟಿಕ್ ಕೆಲಸ ಇವನು ಮಾಡಿಲ್ಲ. ಇವನು ಮಾಡಿಲ್ಲ. ಇಲ್ಲ, ನಾವೇ ಎಲ್ಲ ಒಂದೇ ತರ ಇರ್ಬೇಕಪ್ಪ, 200 ರೂಪಾಯಿ ಚಪ್ಪಲಿ ಅಂಗಡಿ 2,000. ಇವನು ಯೋಗ್ಯತೆ. ಈಗ ಭಗವಂತ ಏನ್ ಮಾಡ್ತಾನೆ? ನಿನ್ನ ಯೋಗ್ಯತೆಗೆ ತಕ್ಕಷ್ಟೇ ಕೊಡೋದು. ನಾನು ವ್ರತ ಮಾಡಿಬಿಟ್ರೆ, ನಾನು ಪೂಜೆ ಮಾಡಿಬಿಟ್ರೆ ಯೋಗ್ಯತಾ ಅಭಿವರ್ಧತಾ ಅಷ್ಟೇ. ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಅಭಿವೃದ್ಧಿ ದಕ್ಕತಕ್ಕಂಥದ್ದು. ಈ ಪೂಜೆ ಮಾಡಿಬಿಟ್ಟೆ ಗುರುಗಳೇ, ನನಗೆ ದೇವರು ಒಲಿಲಿಲ್ಲ, ಈ ವ್ರತ ಮಾಡಿಬಿಟ್ಟೆ ದೇವರು ಒಲಿಲಿಲ್ಲ. ದೇವರು ಯಾವತ್ತೂ ಯಾರಿಗೂ ಒಲಿಯಲ್ಲ. ನೋಡಿ, ಇವರಿಬ್ರು ಬಂದು ಪ್ರಾರ್ಥನೆ ಮಾಡ್ತಾರೆ ರೈತರು. ಈತ ಹೇಳ್ತಾನೆ, ಅಮ್ಮ ಬೆಳೆದೆಲ್ಲ ತೋಟ ನಂದು, ಮಳೆ ಗಿಳೆ ಬಂದ್ಬಿಟ್ರೆ ಅಷ್ಟಮ್ಮ, ನಾಳೆ ನನ್ ಕಟಾವ್ ಮಾಡ್ಬೇಕಮ್ಮ, ಮಳೆ ಬರ್ದಿದ್ದಾಗ ನೋಡ್ಕೊಮ್ಮ, 108 ಕಾಯಿ ಹೊಡಿತೀನಮ್ಮ. ಹಂಗಾದ್ರೆ ಇವನ್ ಹೇಳ್ತೀನಮ್ಮ, ಈಗ ತಾನೇ ಬಿತ್ತನೆ ಹಾಕಿದ್ದೀನಮ್ಮ, ಮಳೆ ಬಂದ್ರೆ ಅದು ಒಳ್ಳೆ ಒಂದು ಇದಾಗುತ್ತಮ್ಮ, ನೀನು ಏನ್ ಮಳೆ ಕೊಡ್ತಿದ್ಯೋ ಕೊಡಮ್ಮ ಅಂತ. ಈಗ ಹೇಳಿ, ದೇವರೇನು ಮಾಡಬೇಕು? ದೇವರು ಆಗ ನಿಮ್ಮ ಯೋಗ್ಯತೆಯನ್ನ ಅಳತಿರ್ತಾನೆ. ಅಳತೆಗೋಲು ಮಾಡಿಕೊಂಡು ನಿಮ್ಮ ಯೋಗ್ಯತೆಗೆ ತಕ್ಕಷ್ಟು ಮಳೆ ಬಂದಿದೆ, ಜಾಸ್ತಿ ಮಳೆ ಬಂದಿಲ್ಲ, ಇವನಿಗೆ ಎಷ್ಟು ದಕ್ಕಬೇಕು ಅಷ್ಟು ವಿಳೆದೆಲೆ ಸಿಕ್ತು. ಇವನಿಗೂ ಮಳೆ ಬಂದಿದೆ, ಆ ಬಿತ್ತನೆಗೆ ಬೇಕಾಗುವಷ್ಟು ಜೋರಲ್ಲ, ಪೂರ್ತಿ ಎಲ್ಲಾ ಹಾಕಿರೋ ಬಿತ್ತನೆ. ನಮ್ಮ ರೈತರು ಹಾಗಾದರೆ ಆ ಭೂದೇವಿಯನ್ನ, ಆ ತಾಯಿ ಜಗನ್ಮಾತೆಯನ್ನ ನಿತ್ಯ ಕಾಲಿಗೆ ಚಪ್ಪಲಿ ಹಾಕೊಂಡು ಹೋಗಲ್ಲ ರೀ ಪುಣ್ಯಾತ್ಮರು, ಕಾಲಿಗೆ ಚಪ್ಪಲಿ ಹಾಕೊಂಡು ಹೋಗಲ್ಲ ನಮ್ಮ ರೈತ ಬಂಧುಗಳು.
ಅಮ್ಮನಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾರೆ ಆ ಭೂತಾಯಿಯನ್ನು. ಹಾಗಾದ್ರೆ ಅವರಿಟ್ಟು ಬಿತ್ತನೆ ಕೆಟ್ಟೋಗ್ಬೇಕು, ಹಾಳಾಗ್ಬೇಕು ಅಂತ ಮಾಡಿರ್ತಾರ? ಪ್ರತಿಯೊಬ್ಬ ರೈತನು ಬಂಗಾಳದ ಬೆಳೆ ಬೆಳೆದು ಬಿಡ್ಬೇಕಷ್ಟೇ. ಪ್ರತಿಯೊಬ್ಬ ರೈತನು ಕೋಟೀಶ್ವರ ಆಗ್ಬಿಡ್ಬೇಕಷ್ಟೇ. ಇಲ್ಲ, ಯೋಗ್ಯತಾ ಅಭಿವರ್ಧತ. ನಮ್ ಯೋಗ್ಯತೆಗೆ ತಕ್ಕಂಥದ್ದೇ ಫಲ. ಸುಮ್ಮನೆ ಮಾಡಿಬಿಡ್ತೇವೆ. ಆಮೇಲೆ ನಾವು ಮಾಡಿರೋ ಕರ್ಮಗಳು ಎಷ್ಟಿರ್ತವೆ ಗೊತ್ತಾ? ಮಾಡೋದೆಲ್ಲ ಅನಾಚಾರ. ಹೆಣ್ಮಕ್ಳು ಭಾಳ ಹಾಳು ಮಾಡಿಟ್ಬಿಟ್ಟು ಮಗಳಿಗೆ, ಸೊಸೆಗೆ, ಅತ್ತಿಗೆಗೆ, ನಾದ್ನಿಗೆ ನೀವು ವರಮಹಾಲಕ್ಷ್ಮಿ ಮಾಡಿಬಿಟ್ರೆ ಆ ತಾಯಿ ಕುಣ್ಕೊಂಡು ಬಂದು ತಗೊಳಪ್ಪ ಅಂತ ಕೊಟ್ಬಿಡುತ್ತಾ? ಖಂಡಿತ ಇಲ್ಲ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ಯು ಆರ್ ಸಪೋಸ್ ಟು ಬಿ ಲೈಸೆನ್ಸ್ ಟು ಡೂ ಸರ್ಟನ್ ಥಿಂಗ್ಸ್ ಅಂತ. ಸರ್ಟನ್ ಅಲ್ಲ, ಎವ್ರಿಥಿಂಗ್. ಯಾರೋ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಬಿಟ್ಟು ನೀವು ಬಿಳಿ ಡ್ರೆಸ್ ಹಾಕೋಬಿಟ್ಟು ಟ್ರಾಫಿಕ್ನ ನಿಲ್ಲಿಸ್ತೀನಿ ಅಂದ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ನಿಮಗೆ ಬರ್ಬೋದು, NCC-ನಲ್ಲಿ ಕಲ್ಸಿರ್ತಾರೆ, ಟ್ರಾಫಿಕ್ ರೂಲ್ಸ್ ಬಗ್ಗೆ ಕಲ್ಸಿರ್ತಾರೆ, ಎಸ್. ಬಟ್ ಅದಕ್ಕೆ ಅಂತ ನೀವು ಎಕ್ಸಾಮ್ ಪಾಸ್ ಆಗಿರ್ಬೇಕು, ಸೆಲೆಕ್ಷನ್ ಆಗಿರ್ಬೇಕು, ನಿಮ್ಗೆ ಆ ಏರಿಯಾನಲ್ಲಿ ಡ್ಯೂಟಿ ಹಾಕಿರ್ಬೇಕು. ಅದಕ್ಕೆ ಮೇಲಾಧಿಕಾರಿ ಒಪ್ಪಿಗೆ ಕೊಟ್ಟು ಈ ಟೈಮಿಂದ ಈ ಟೈಮ್ ನೀನು ಈ ಸಿಗ್ನಲ್ ಅಲ್ಲೇ ನಿಂತ್ಕೊಂಡು ನೀನು ಗೈಡೆನ್ಸ್ ಮಾಡು ಅಂತ ಎಷ್ಟು ಪ್ರೋಟೋಕಾಲ್ ಹಾಕಿರ್ತಾರೆ ಗೊತ್ತಾ? ಬರುತ್ತೆ ನನಗೆ ಅಂತ ಹೋಗ್ಬಿಟ್ರೆ ಇದೇ ಆಗೋದು. ವರಮಹಾಲಕ್ಷ್ಮಿ ಹಬ್ಬ ಅಷ್ಟೇ ಅಲ್ಲ ಮಕ್ಕಳೇ, ಯಾವ ಹಬ್ಬವಾದರೂ ಅಷ್ಟೇ. ಪ್ರತಿ ಕೆಲಸವೂ ಕೂಡ ನೋಡಿ, ಇಂದ್ರ ಹೇಳ್ತಾನೆ ನೀನು ಕೊಡಲ್ಲ ಹೋಗು ಅಂತ. ಅವನು ಬಂದು ಪರಿಶ್ರಮ ಪಟ್ಟು ವಿದ್ಯೆಯನ್ನ ಪಡೆಯುತ್ತಾನೆ. ಹಾಗೆಯೇ ವರಲಕ್ಷ್ಮಿ ಹಬ್ಬ ವರಗಳನ್ನು ಕೊಡತಕ್ಕಂಥ ಲಕ್ಷ್ಮೀ ಹಬ್ಬ. ಆದ್ದರಿಂದ ಕೆಲವರಿಗೆ ಅರ್ಹತೆ ಇಲ್ಲ. ಇದು ಸುಮಂಗಲಿ ಪೂಜೆ ಅಂತಲೇ ಹೇಳಿದೆ ನಮ್ಮ ವೈದಿಕ ಪುರಾಣದಲ್ಲಿ. ಇಲ್ಲ, ಮದುವೆಯಾಗದ ಹೆಣ್ಣು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು ಅನ್ನತಕ್ಕಂಥದ್ದಿದೆ. ಅಷ್ಟೇ ಇರೋದು. ಎಲ್ಲರೂ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಖಂಡಿತ ಇಲ್ಲ ಮಕ್ಕಳೇ. ವೈದಿಕವಾಗಿ ನಮಗೆ ಏನು ತಿಳಿಸಿಕೊಟ್ಟಿದ್ದಾರೋ ಅದನ್ನ ಮೀರಿ ನಾವು ಹೇಳೋ ಹಾಗಿಲ್ಲ, ಅದನ್ನ ಮೀರಿ ನಾವು ಮಾಡುವ ಹಾಗಿಲ್ಲ. ಮುಖ್ಯವಾಗಿ ವರಲಕ್ಷ್ಮಿ ಹಬ್ಬವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಕೋಬೇಕಾಗುತ್ತೆ. ಲಕ್ಷ್ಮೀ ಪೂಜೆ ಬಂದು ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆಯೇ ಅತ್ಯಂತ ಶ್ರೇಷ್ಠ. ಮಠ ಮಧ್ಯಾಹ್ನ ಮಾಡೋದು ದುರ್ಗಿ ಪೂಜಾ, ಸಂಧ್ಯಾ ಕಾಲದಲ್ಲಿ ನರಸಿಂಹ ಪೂಜೆ, ಶಿವಪೂಜಾ. ಲಕ್ಷ್ಮಿಯನ್ನ ಬೆಳಗ್ಗೆ, ಅದಕ್ಕೆ ಲಕ್ಷ್ಮಿಯನ್ನ ಯಾಕೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಯಾರು ಎದ್ದೊಳ್ತಾರೋ ಅವ್ರಿಗೆ ಲಕ್ಷ್ಮಿ ಒಲಿಯುತ್ತೆ ಅನ್ನೋದು ಇದಕ್ಕೆ. ಆರೋಗ್ಯವಾಗಿರುತ್ತಾನೆ ಅಂತ. ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೊಳ್ತಕ್ಕಂಥವನಲ್ಲಿ ಆ ರಾಜ ತೇಜಸ್ಸು, ವಿದ್ಯಾ ತೇಜಸ್ಸು, ಜ್ಞಾನ ತೇಜಸ್ಸು, ಆಲೋಚನೆಗಳು ಒಂದು ರೀತಿ ಸರಾಗವಾಗಿರ್ತವೆ. ಆ ಅಭ್ಯಾಸ ಇರಬೇಕು ಅಂಥವ್ರು. ಅದಕ್ಕೆ ಬ್ರಾಹ್ಮಿ ಮುಹೂರ್ತದ ಪೂಜೆ. ಯಾವಾಗಂದ್ರೆ ಆವಾಗ ಲಕ್ಷ್ಮಿನ ಕರ್ಕೊಳ್ಳೋದಲ್ಲ, ಯಾವಾಗಂದ್ರೆ ಆವಾಗ ಲಕ್ಷ್ಮೀ ಪೂಜೆ ಮಾಡೋದಲ್ಲ. ಲಕ್ಷ್ಮಿಯನ್ನ ಕರೆದುಕೊಂಡು ಬರಲು ವರಮಹಾಲಕ್ಷ್ಮಿಯನ್ನ ಆ ಬ್ರಾಹ್ಮಿ ಮುಹೂರ್ತಕ್ಕೆ ಅಮ್ಮ ಬರೋದು. ಸೊ ನಾಳೆ ಬೆಳಿಗ್ಗೆ ಒಂದು 4:15 ಬೆಳಿಗ್ಗೆ 5:15 ಒಳಗಡೆ ಮಾಡಿಕೊಳ್ಳುವ ಪೂಜೆ ಅತ್ಯದ್ಭುತ. ಸೊ ಅದಕ್ಕೆ ಇವತ್ತೇ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಇವತ್ತು ಸಂಜೆಗೆಲ್ಲ ನಿಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತೆ. ವರಲಕ್ಷ್ಮಿ ಮುಖವಾಡ ಇಡಬಹುದು, ನಮ್ಮ ಹತ್ರ ಇಲ್ಲ, ಕಳಶ ರೂಪದಲ್ಲಿ ಇಡಬಹುದು, ತೊಂದರೆ ಇಲ್ಲ. ಕೆಲವು ಕುಟುಂಬಗಳಲ್ಲಿ ಕಳಶ ಇಡೋ ಸಂಪ್ರದಾಯ ಇರೋಲ್ಲ, ಪುಟ್ಟದಾಗಿ ಫೋಟೋ ಇಟ್ಟೆ ಪೂಜೆ ಮಾಡಬಹುದು. ಒಂದು ಪುಟ್ಟ ಲಕ್ಷ್ಮೀ ವಿಗ್ರಹ ತಗೊಬಂದಿಟ್ಟು ಪೂಜೆ ಮಾಡಿಕೊಳ್ಳಬಹುದು. ಆಯಾಯ ಮನೆತನಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾಡಬಾರದು, ಭಿನ್ನ ಆಗಿದೆ, ಕೆಲವು ಲೆಕ್ಕಾಚಾರಗಳಿದಾವೆ. ಅದು ಏನು ಎತ್ತ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ವಾಪಸ್ ಬಂದು ನಿಮಗೆ ತಿಳಿಸ್ಕೊಡ್ತೇನೆ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಭಯ ಏನು ಬೇಡ ಮಕ್ಕಳೇ. ತುಂಬ ಜನ ಗುರುಗಳೇ ನೋಡ್ಕೊಂಡು ನೊಂದಿದ್ದೀರಿ, ಬೆಂದಿದ್ದೀರಿ. ಖಂಡಿತ ತುಂಬ ದೊಡ್ಡ ಎಕ್ಸ್ಪರ್ಟ್ಸು ಲೀಗಲ್ ಟೀಮ್ ಜೊತೆ ಮಾತಾಡಿ ಇವರ ಒಂದು ಸದುದ್ದೇಶಗಳು ನಾನು ತಗೊಂಡೇ ಬಂದಿದ್ದೇನೆ. ನೋಡಿ, ಇಲ್ಲಿ ಹಾಕಿದ್ದಾರೆ, ಮಾರ್ಗದರ್ಶನದಲ್ಲಿಯೇ ಅನ್ನತಕ್ಕಂಥದ್ದಿದೆ. ಈ ಒಂದು ದಾಶರಥಿ ಚಿಟ್ಸ ಮೊದಲ ನಿಯಮ ಏನು ಗೊತ್ತಾ? ನಿಮಗೆ ಬೆದರಿಕೆ ಕರೆಬಾರದು. ನಿಮ್ಮ ಹತ್ರ ಚೆಕ್ಕೆ ತಗೊಂಡಿಲ್ವೇ? ಅಕಸ್ಮಾತ್ ಚೀಟಿ ಕಟ್ಟಲು ತೊಂದರೆಯಾದರೆ ನಿಮಗೆ ಕರೆದು ಅಲ್ಲಿಯೇ ಆ ಸಮಸ್ಯೆಯನ್ನ ಪರಿಷ್ಕರಿಸ್ತಾರೆ. ನಿಮಗೆ ಪೆನಾಲ್ಟಿಗಳಂತೆ, ನೋಟಿಸ್ಗಳಂತೆ, ಚೆಕ್ ಬೌನ್ಸ್ಗಳಂತೆ, ಬೆದರಿಕೆ ಕರೆಗಳಂತೆ, ಮನೆಗೆ ಗೂಂಡಾಗಳನ್ನು ಕಳಿಸೋದಂತೆ, ಕಲೆಕ್ಷನ್ ಏಜೆಂಟ್ ಇಡೋದಂತೆ, ಇದು ಯಾವುದೂ ಇಲ್ಲ. ನೀವು ನಂಬಲ್ಲ, ಒಂದು ಬಹು ಪ್ರಖ್ಯಾತ ಚೀಟಿ ಕಂಪನಿ ನಾನು ಹಾಕಿದ್ದೇನೆ, ಕಷ್ಟಕ್ಕೆ ಅಂತ ತೆಗ್ದಿದ್ದಾನೆ. ಮನೆಯಲ್ಲಿ ಮಕ್ಕಳ ಫೀಸ್ ಇದೆ, ಕಾಲೇಜ್ ಫೀಸು, ಇನ್ನೊಂದು ತುಂಬ ಕುಟುಂಬ. ನಂಬಿದ್ರೆ ನಂಬಿ, ಇವತ್ತೆಷ್ಟು ತಾರೀಕು? 7ನೇ ತಾರೀಕು. ಪುಣ್ಯಾತ್ಮರು ಒಂದು ಮೇಲ್ ಇಲ್ಲ. ಹೋದ ತಿಂಗಳು ಜುಲೈ 3ಕ್ಕೆ ನನಗೆ ಆಕ್ಷನ್ನೇ ಕೊಟ್ಟಿಲ್ಲ. ಇವೆಲ್ಲ ನೋಡಿಯೇ ನಾನು ಜೋಡಿಸಿದ್ದು, ಕೈ ಜೋಡಿಸಿದ್ದು. ಜುಲೈ 3ಕ್ಕೆ ಆಕ್ಷನ್ ಇತ್ತು, ಆಕ್ಷನ್ನೇ ಕೊಟ್ಟಿಲ್ಲ. ಫೋನ್ ಮಾಡ್ತಿದ್ದೀನಿ, ಇಲ್ಲ ಸರ್, ಹಾಗೆ ಸರ್, ಹೀಗೆ ಸರ್. ಒಂದು 12.5 ಲಕ್ಷ 12.5 ಲಕ್ಷದ 2 ಚೀಟ್ ಇದೆ. ಅವ್ರ ಹತ್ರ 18 ಲಕ್ಷ ಇದೆ. ಇನ್ನು 6 ತಿಂಗಳಲ್ಲಿ ಮುಗಿಯುತ್ತೆ. 12.5 ಲಕ್ಷದ ಚೀಟಿ ಕೊಡಿ ಅಂದರೆ, ಇಲ್ಲ ಸರ್ ಚೆಕ್ ಕೊಡಿ. ನಾನು ಹೇಳ್ದೆ, ಇದು ಯಾಕೆ? ಇಲ್ಲ ಸರ್, ನಮ್ಮ ಪ್ರೋಟೋಕಾಲ್ ಹಾಗೆ, ನಿಮ್ಮ ಪ್ರೋಟೋಕಾಲ್ ನೀವು ಇಟ್ಕೊಳ್ಳಿ, ನಮ್ಮ ದುಡ್ಡು ವಾಪಸ್ ಕೊಡಿ. ಇಲ್ಲ ಸರ್, ಫೋನ್ ಇಲ್ಲ, ನೀವು ನಂಬೋಲ್ಲ, ನಾನು ಹಿಂದೆ ಬಿದ್ದಿದ್ದೇನೆ. ತೆಗಿಯೋದೇ ಇಲ್ಲ ಅಂತಾರೆ. ವಾಪಸ್ ಒಂದು ಮೇಲ್ ಇಲ್ಲ, ಒಂದು ಪಾಸ್ಬುಕ್ ಕೊಟ್ಟಿಲ್ಲ. ಯಾರೂ ಬಂದು ದೊಡ್ಡದಾಗಿ 50 ಬ್ರಾಂಚ್ ಮಾಡಿದ್ದೀವಿ ನಾವು ಕರ್ನಾಟಕದಲ್ಲಿ, ದೊಡ್ಡದಾಗಿ ಆಡ್ ಬಿಟ್ಕೊಂಡು ಕೂತಿದ್ದಾರೆ. ಈ ಚೀಟಿ ಕಂಪ್ನಿಗಳದ್ದು ಇದೇ ಕತೆ. ನಿಮ್ಮನ್ನ ಒಳಗಡೆ ಹಾಕೊಳ್ಳೋವರೆಗೂ ಒಂದು ಲೆಕ್ಕ, ಹಾಕೊಂಡ ಮೇಲೆ ಇನ್ನೊಂದು ಲೆಕ್ಕ. ಇಲ್ಲಿ ದಾಶರಥಿ ಚಿಟ್ಸ್ ಅಲ್ಲಿ ನಾನು ಕೇಳಿದ ಮೊದಲನೇ ಪ್ರಶ್ನೆ ಅದು. ಅಕಸ್ಮಾತ್ ತೊಂದರೆ ಆದರೆ ಕರೆದು ಮೊದಲು ಮಾತಾಡ್ತೇವೆ. ಏನ್ ಸಮಸ್ಯೆ? ಅವ್ರಿಗೆ ಆಗ್ತಿಲ್ಲ, ವಿ ವಿಲ್ ಫಿಕ್ಸ್ ದಟ್ ಪ್ರಾಬ್ಲಮ್. ಪ್ರತಿ ತಿಂಗಳು ಅವನಿಗೆ ಪೆನಾಲ್ಟಿ, ಇಂಟ್ರೆಸ್ಟು, ಚೆಕ್ ಬೌನ್ಸು, ಇನ್ನೊಂದು ಹಾಕೋದಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳ್ತಿದ್ದೇನೆ, ಎಷ್ಟು ತೃಪ್ತಿ ಕೊಡ್ತು ಅಂದ್ರೆ, ಯಾರಾದರೂ ಕಳಿಸೋದು ಅಕಸ್ಮಾತ್ ಕಟ್ಟಿಲ್ಲ, ಚೀಟಿ ತೆಗೆದು ಅಂತ. ಚೆಕ್ಕೆ ತಗೊಂಡಿಲ್ವೇ? ಗೌರ್ಮೆಂಟ್ ಶೂರಿಟಿ ತಗೊಂಡಿಲ್ಲ, ಪರ್ಸನಲ್ ಶೂರಿಟಿ ತಗೊಂಡಿಲ್ಲ, ಚೆಕ್ ಶೂರಿಟಿ ತಗೊಂಡಿಲ್ಲ, ಬಾಂಡ್ ಶೂರಿಟಿ ತಗೊಂಡಿಲ್ಲ. ಒಂದು ಸಣ್ಣ ಶೂರಿಟಿ ಇದೆ, ತುಂಬಾ ಖುಷಿ ಆಯ್ತು. ಅದರ ಸಮಾನವಾಗಿರ್ತಕ್ಕಂಥ ಎಲ್ಲರ ಮನೇಲೂ ಇದೆ, ಅವ್ರ ಹತ್ರ ಇದೆ. ಅಂಥದ್ದೊಂದು ಪುಟ್ಟ ಶೂರಿಟಿ, ಅಪ್ಪ ನಾನು 2 ಹಾಕ್ತೇನೆ, ಡನ್. ಒಂದು ಆತ್ಮತೃಪ್ತಿ ಇದೆ. ಅದಕ್ಕೆ ಒಪ್ಕೊಂಡಿತ್ತು. ಇಲ್ಲೇನಾದ್ರೂ ಲೀಗಲ್ ಮೆಸ್ ಇದೆಯಾ, ನಿಮ್ಮನ್ನ ತೊಂದರೆಗೆ ಹಬ್ಬಿಸ್ಬಿಡ್ತಾರ, ಎಲ್ಲೋ ನೊಂದು ಬೆಂದು ನೀವೊಂದು ಉಳಿತಾಯ ಅಂತ ಮಾಡಿರ್ತೀರಿ, ಕಷ್ಟಕಾಲಕ್ಕೆ ತಗೋಬೇಕು ಇಮಿಡಿಯೇಟ್. ಅದ್ರಲ್ಲೂ ಬೇರೆ ಅವ್ರ ಚಾಲೆಂಜ್ ಏನು ಗೊತ್ತಿಲ್ಲ, 30 ನಿಮಿಷದಲ್ಲಿ ಚೀಟಿ ದುಡ್ಡು ಕೊಡಲಿಲ್ಲ ಅಂದ್ರೆ 30 ಲಕ್ಷ ನಿಮ್ ಕೈಗೆ ಅಂತ. ಎನಿ ಅಮೌಂಟ್ ಯು ಚಾಲೆಂಜ್ ಅಂತಿದ್ದಾರೆ. ನೀವು ನಂಬೋಲ್ಲ, ಎಷ್ಟು ಜನ, ಕಡಿಮೆ ಅಂದರು ಒಂದು 800 ಜನ ಚಿಟ್ ಏಜೆಂಟ್ ಆಗಲಿಕ್ಕೆ ಫೋನ್ ಮಾಡಿದಾರಂತೆ. ನಿನ್ನೆ ಸಂಜೆ ಅವ್ರು ನನಗೆ ಕೊಟ್ಟ ಅಪ್ಡೇಟ್ ನಾನು ಕೇಳ್ತಲೇ ಇರ್ತೇನೆ, ಉಪಯೋಗ ಆಗಿದೆಯಾ ಯಾರಿಗಾದ್ರೂ. ಕಡಿಮೆ ಅಂದ್ರೂ 30,000ದಿಂದ 2 ಲಕ್ಷದವರೆಗೂ ಚಿಟ್ ಏಜೆಂಟ್ ಆಗಿ ದುಡಿದುಕೊಳ್ಳಬಹುದು ಅನ್ನತಕ್ಕಂಥದ್ದು. ಪರವಾಗಿಲ್ವೇ? ಆಗಲಿ. ಏನೋ ಹೂವಿನೊಂದಿಗೆ ನಾರು ಸ್ವರ್ಗ ಅನ್ನತಕ್ಕಂಥದ್ದು ಮಾರ್ಗದರ್ಶನದಲ್ಲಿ. ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಮನೇಲಿ ಆನಂದ ತಂದು ಕೊಡ್ಲಿ ಅಂತ ಹೇಳ್ತಾ ಇದ್ದೆ. ದಾಶರಥಿ ಚಿಟ್ಸ್ ಮೂಲಕ ನಿಮಗೂ ಅದರಿಂದ ಒಂದು ಉಪಯೋಗ ಆಯ್ತು. ಯಾರೋ ಗೊತ್ತಿರೋರ್ನ ನೀವು ಪರಿಚಯಿಸಿದ್ರಿ, ಅದಕ್ಕೆ ಅಂತ ಅವ್ರೊಂದಿಷ್ಟು ಈ LIC ಏಜೆಂಟ್ ತರ, ನಿಮ್ಮನ್ನ ಮ್ಯೂಚುವಲ್ ಫಂಡ್ ಏಜೆಂಟ್ ತರ, ಇವರು ಚಿಟ್ ಏಜೆಂಟ್. ನೀವು ಅಂಗನವಾಡಿಯವರಾಗಿದ್ದೀರಿ, ಸ್ತ್ರೀ ಶಕ್ತಿ ಸಂಘಗಳಲ್ಲಿದ್ದೀರಿ, ಕೋಆಪರೇಟಿವ್ ಸೊಸೈಟಿ ಇವುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಇಂಥವರಿಗೆ ಬೇಗ ನಿಮಗೆ ಜನಗಳ ಪರಿಚಯ ಇರುತ್ತೆ, ಯಾರಿಗೂ ಬೇಕಾಗುತ್ತೆ. ಅರ್ಧ ಗಂಟೆಲಿ ಚೀಟಿ ಕೊಡ್ತಾರೆ ಅಂದ್ರೆ, ಇಂಥದ್ದು ಯಾವುದೇ ತೊಂದರೆ ಇಲ್ಲದೆ ಕೊಡ್ತಾರೆ ಅಂದ್ರೆ, ಅದು 75,000ದಿಂದ 6 ಲಕ್ಷದವರೆಗೆ ಚಿಕ್ಕದ್ದೇ, ದೊಡ್ಡದು ಬೇಡ ಸ್ವಾಮಿ ಅಂತ ಅವರ ಉದ್ದೇಶ. ನಾನು ಹೇಳಿದೆ,
ಕರೆಕ್ಟು ಸರ್. ಇಟ್ಸ್ ಅ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಲೂಟಿ, ಬಡ್ಡಿ, ಇನ್ನೊಂದು ಬರೀ ಬಡ್ಡಿಗಳು, ಚಕ್ರ ಬಡ್ಡಿಗಳು. ನೀವು ಬ್ಯಾಂಕ್ಗೆ ಹೋದ್ರು ಅಷ್ಟೆ. ಈ ರೀತಿಯದ್ದಿದೆ, ನಡೀತಿದೆ. ಅದ್ಭುತ ಕಾರ್ಯಕ್ರಮ. ಈ ಮುಖೇನ ಎಷ್ಟೋ 800 ಜನ ಹೆಚ್ಚು ಕಡಿಮೆ ಏಜೆಂಟ್ ಆಗ್ಲಿಕ್ಕೆ ನಾವು ಸೇರ್ಕೋತೀವಿ. ನಮಗೂ ಒಂದು ಸಂಭಾವನೆ ಇದೆ. ಕಡಿಮೆ ಅಂದರೂ ಒಂದು 30-35 ಸಾವಿರ ರೂಪಾಯಿ ದುಡ್ಕೋಬಹುದು ತಿಂಗಳಿಗೆ ಗುರುಗಳೇ. ದಿನಕ್ಕೊಂದು 3 ಇಂದ 4 ಜನರನ್ನ ಪರಿಚಯಿಸಿದ್ರೆ ಅಂತ ಹೇಳಿದ್ದಾರೆ. ಒಳ್ಳೇದು ಸರ್, ಮಾಡಿ ಅಂತ. ಇರ್ಲಿ, ಈ ವರಲಕ್ಷ್ಮಿ ಹಬ್ಬಕ್ಕೆ ಕೆಲವು ನಿಯಮಗಳಿದ್ದಾವೆ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಮಾಡಬಹುದು, ಆದರೆ ಸುಮಂಗಲಿಯರು, ಮುತ್ತೈದೆಯರು, ಮದುವೆಯಾಗಬೇಕಾದ ಮಕ್ಕಳು, ಹೆಣ್ಮಕ್ಳು, 12 ವರ್ಷ ದಾಟಿದಂಥವರು, ವಯಸ್ಸು ಬಂದಿರತಕ್ಕಂಥ ಪುಟ್ಟ ಮಕ್ಕಳ ಕೈಯಲ್ಲಿ ಮಾಡಿಸ್ಕೋಬಹುದು. ಇದು ನಿಯಮ. ಇವತ್ತು ಸಂಜೆಗೆಲ್ಲ, ಗುರುವಾರ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಳ್ಳಿ. ಮನೆ ಯಜಮಾನರು ಯಾರು, ಅಮ್ಮ ಅಪ್ಪ ಇದ್ದಾರೆ, ಮೆಡಿಸನ್ ಇನ್ನೊಂದು ಅಂತ ಹೇಳಿಬಿಟ್ಟು ಸಂಜೆ ಒಂದು 6 ಗಂಟೆಗೆಲ್ಲ ಅಡಿಗೆ ಮಾಡಿಬಿಟ್ಟು ಹೋಗಿ ಮಾರ್ಕೆಟ್ಗೆ ಹೋಗಿ ಪೂಜೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೇನು ಇಡ್ತಿರೋ. ಲಕ್ಷ್ಮಿ ಬಂದು ಅಲಂಕಾರ ಪ್ರಿಯೆ. ಯಾಕೆ ಲಕ್ಷ್ಮಿಯನ್ನ ಅಲಂಕಾರ ಪ್ರಿಯೆ ಅಂತ ಹೇಳ್ತವೆ? ಯಾರು ಲಕ್ಷ್ಮಿ? ಅದನ್ನು ಯೋಚನೆ ಮಾಡಿ. ನಮ್ಮ ಮನೆಯ ಗೃಹಲಕ್ಷ್ಮಿ ಯಾರು? ನಮ್ಮ ಅಕ್ಕ ತಂಗಿರು, ನಮ್ಮ ಮನೆ ಮಗಳು, ಇಲ್ಲ ನಮ್ಮ ಧರ್ಮ ಪತ್ನಿ, ಅವರೇ ಗೃಹಲಕ್ಷ್ಮಿಯರು. ಅವ್ರಿಗೇನಾದ್ರೂ ಒಂದು ಸೀರೆ, ಬಳೆ, ಚಪ್ಪಲಿ ತಂದು ಕೊಡಿ, ಏನು ಆನಂದ ಪಟ್ಬಿಡ್ತಾರೋ. ಒಂದು ತಂದೆಯಾಗಿ ನನ್ನ ಮಗಳು ಡ್ರೆಸ್ ಹಾಕೊಂಡು ಗಲ 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 ಅಂತ ಓಡಾಡ್ತಿದ್ರೆ, ಒಂದು ಮಾವಯ್ಯನಾಗಿ ನನ್ನ ಸೊಸೆ ಅಂದ್ರು, ನನ್ನ ಧರ್ಮ ಪತ್ನಿ, ಅದೊಂದು ಆನಂದ ತಾನೆ. ಹೆಣ್ಮಕ್ಳಿಗೆ ಅಲಂಕಾರ ಅಂದ್ರೆ ತುಂಬಾ ಇಷ್ಟ. ಲಕ್ಷ್ಮಿ ಅಲಂಕಾರ ಪ್ರಿಯ ಅನ್ನೋದು ಅದೇ. ಪ್ರತಿ ಸ್ತ್ರೀಯಲ್ಲೂ ಆ ಲಕ್ಷ್ಮಿ ತತ್ವ ಇರುತ್ತೆ. ಅದಕ್ಕೆ ಆ ಗಾಂಭೀರ್ಯ, ಸ್ತ್ರೀಯರಲ್ಲಿ ಆ ಗಾಂಭೀರ್ಯ, ಅವರ ಆಂತರ್ಯವನ್ನು ಅರಿಯಲು ಸಾಧ್ಯವಿಲ್ಲ. ಅದಕ್ಕೆ ಲಕ್ಷ್ಮೀ ಸ್ವರೂಪವಾಗಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರನ್ನ ನಾವು ಲಕ್ಷ್ಮೀ ಸ್ವರೂಪವಾಗಿ ಪೂಜೆ ಅವ್ರ ಕೈಯಲ್ಲೇ ಮಾಡಿಸೋದು. ಸ್ತ್ರೀಯರು ಮಾಡತಕ್ಕಂಥ ಒಂದು ಮುತ್ತೈದೆತನಕ್ಕೆ ಒಂದು. ಎರಡನೇದು, ಒಳ್ಳೆ ಸಂಗಾತಿ ಸಿಗಲಿಕ್ಕೆ, ಆರೋಗ್ಯವಂತ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. ಆರೋಗ್ಯ ಅಂತ ಹೇಳಿದ್ದೆ ದೈಹಿಕ ಆರೋಗ್ಯ ಅಂತ ಮಾತ್ರ ಅನ್ಕೋಬೇಡಿ. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡೂ ಇರಬೇಕು. ನೋಡಕ್ ಮಾತ್ರ ಆಳು ಚೆನ್ನಾಗಿದೆ. ನಮ್ಮ ವಿಕಾರ, ವಿಕೃತಿ ಎಲ್ಲಿ ನೆಮ್ಮದಿ ಇರುತ್ತೆ? ನಮ್ಮ ಜಾತಕದಲ್ಲಿ ಶುಕ್ರ ಕೇತು ಇದ್ದರೆ, ಪುರುಷನ ಜಾತಕದಲ್ಲಿ ನೋವೆ. ನಿನ್ನೆ ಒಂದು ಹುಡುಗ ತಮಿಳ್ನಾಡಿನ ಯಾವುದೋ ಒಂದು ಕುಗ್ರಾಮದಿಂದ, ನಿನಗೆ ಪ್ರೀತಿ ವಿಚಾರದಲ್ಲಿ ಒಂದು ನೋವು ಕೊಟ್ಬಿಡುತ್ತೆ, ಒಂದು 6-7 ವರ್ಷದಿಂದ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ಬಿಟ್ಟಿದೆ ಅಂದ್ರೆ ಆಗ್ಬಿಟ್ಟಿದೆ. ನಿನಗಿಂತ ದೊಡ್ಡವಳು ಕಣೋ, ಆಗಿಬಿಟ್ಟಿದೆ. ಆಕೆಗೆ ಮದುವೆಯಾಗಿ ಮುರಿದಿದೆ, ಆಗಿಬಿಟ್ಟಿದೆ. ಆದ್ರೂ ಆಕೆ ಒಲ್ಲೆ ಅಂತಿದ್ದಾಳೆ, ನೀನು ಬಿಡ್ತಿಲ್ಲ. ಹೌದು, ನಿಮ್ಮ ಮನೆಯವ್ರು ಗೊತ್ತಾದ್ರೆ ಕಣ್ಣೀರಾಗ್ತಾರೆ, ಗೊತ್ತಾಗಿ ಬಿಟ್ಟಿದೆ. ಇದು ನಡೆಯಲ್ಲ ಕಣೋ, ಹುಳಿಯೇ ಕಣೋ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಜಾತಕದಲ್ಲಿ ಪುರುಷನ ಜಾತಕದಲ್ಲಿ ಶುಕ್ರನನ್ನ ನೋಡ್ತೇವೆ, ಸ್ತ್ರೀಯರ ಜಾತಕದಲ್ಲಿ ಕುಜನನ್ನ, ಗುರುವನ್ನ ಅತಿ ವಿಶೇಷವಾಗಿ ನೋಡ್ತೇವೆ. ಹಾಗೆಯೇ ಶುಕ್ರ ನೀಚತ್ವ ಇದೆಯಾ ಅಂತ ನೋಡ್ತೇವೆ. ಕಳತೃಸ್ಥಾನಕಾರಕ ಹೇಗಿದ್ದಾನೆ ಅಂತ ನೋಡ್ತೇವೆ ಶುಕ್ರನನ್ನ. 1ನೇ ಮನೆ, 7ನೇ ಮನೆ ಅಲ್ಲಿ ನೋವೆ, 6ನೇ ಮನೆ ನೋವೆ, 10ನೇ ಮನೆ ನೋವೆ, ಒದ್ದಾಟವೇ ಇಟ್ಟಿದ್ದಾನೆ ಅವನು. 8ನೇ ಮನೆ, 12ನೇ ಮನೆ ಆನಂದ ಕೊಡ್ತಾನೆ. ಅಲ್ಲಿದೆ ಆ ಆನಂದವೂ ಕೂಡ. ಒಳ್ಳೆ ಸಂಗಾತಿ, ದುಡಿಮೆಯ ಸಂಗಾತಿ, ಪ್ರೀತಿಯ ಸಂಗಾತಿ, ಅಲಂಕಾರಿಕ ಸಂಗಾತಿ ಸಿಗಬೇಕು ಅಂದ್ರೆ. ಹಾಗೆ ಸ್ತ್ರೀಯ ಜಾತಕದಲ್ಲೂ ಗುರು ವಕ್ರ ಇದೆ, ಗುರು ನೀಚ ಇದೆ, ಕುಟುಂಬ ಅಲ್ಲಿ ನೆಮ್ಮದಿ ಇಲ್ಲ. ಅಲ್ಲಿ ಇನ್ನೆಲ್ಲಿ ನೆಮ್ಮದಿ ಕೊಡುತ್ತೆ? ವೈಭೋಗ ಒಂದು ಇದ್ಬಿಟ್ರೆ ಸಾಕ, ದುಡ್ಡು ಇದ್ಬಿಟ್ರೆ ಸಾಕ, ಅಧಿಕಾರ ಇದ್ಬಿಟ್ರೆ ಸಾಕ. ಯಾರಿಗೋಸ್ಕರ ದುಡಿಬೇಕು ನಾವು? ಯೋಚನೆ ಮಾಡಿ ನೋಡಿ. ಸೊ ಅಂತ ಒಂದು ಶುಕ್ರ ಪ್ರಬೋಧ ವರಮಹಾಲಕ್ಷ್ಮಿ ಹಬ್ಬ ಸುಮ್ಮನೆ ಅಲ್ಲ, ಕೆಲವರು ಮಾಡುವ ಹಾಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗಲೇ ಬರೆದಿಟ್ಕೊಳ್ಳಿ, ಕೆಲವರ ಮನೆಗಳಲ್ಲಿ ವಿಘ್ನ, ಸೂತಕ, ಪುರುಡು ಆಗಿದೆ, ಮಾಡುವ ಹಾಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಹಿಂದೆ ಮಾಡುವಾಗ ಕಳಶ ಬಿದ್ದಿದೆ,
ಕಳಶ ಒಡೆದಿದೆ, ಮನೆಯಲ್ಲಿ ರಂಪಾಟ ಆಗಿಬಿಟ್ಟಿದೆ, ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ವರಮಹಾಲಕ್ಷ್ಮಿ ಹಬ್ಬದ ದಿನ ಗಲಾಟೆಗಳಾಗಿದೆ, ಇನ್ನು ನಿಮ್ಮ ಜನ್ಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಾಗಿಲ್ಲ. ಅದು ಸೂಚನೆ, ಪ್ರಳಯ ಸೂಚನೆ, ನಿಮ್ಮ ಮಾಂಗಲ್ಯಕ್ಕೆ ಕೂತು ತರತಕ್ಕಂಥ ಸೂಚನೆ. ಅದನ್ನ ಮತ್ತೆ ತಂದಿಟ್ಕೋಬೇಡಿ. ನಿಮಗೆ ಅರ್ಹತೆ ಇಲ್ಲ ಅಂತ, ನಿಮಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಅದು ಬೇಜಾರು ಮಾಡ್ಕೋಬೇಡಿ. ಈಗ ನೋಡಿ, ಈ ವರ್ಷ ನಮಗಿಲ್ಲ ಸೂತಕ, ಪ್ರಬಲ ಸೂತಕ ನಮಗೊಂದು ವರ್ಷ ಏನೂ ಮಾಡೋ ಹಾಗಿಲ್ಲ. ಆಯ್ತು, ಸಣ್ಣದಾಗ ಒಂದು ನಾರ್ಮಲ್ ಪೂಜೆ ಮಾಡೋದು ಮಾಡ್ಕೋತೀವಿ. ಅಕ್ಕ ತಂಗಿರು ಹೇಗೂ ಇದ್ದಾರೆ, ಒಂದು ಅರಿಶಿನ ಕುಂಕುಮ ಹೂವು ಹಣ್ಣು ಕೊಡೋದು, ಸಣ್ಣದಾಗ ಒಂದು ಪ್ರಸಾದ. ಆ ಒಂದು ಗಾಂಭೀರ್ಯವಾಗಿ ನಾವು ಮಾಡ್ಲಿಕ್ಕಿಲ್ಲ. ಬಾಗಿನ ಕೊಡೋದು, ಇನ್ನೊಂದು ಮಡ್ಲಕ್ಕಿ ಕೊಡೋದು, ಉಡಿ ತುಂಬಿಸೋದು, ಲಕ್ಷ್ಮಿ ಉಡಿ ತುಂಬಿಸೋದು, ಬಳೆ ತುಂಬಿಸೋದು. ಬಳೆ ಹಾಕಿಸ್ತವೆ ಹೆಣ್ಮಕ್ಳಿಗೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳೆ ತುಂಬಿಸ್ತವೆ. ಅಮ್ಮನವ್ರ ಮುಂದ್ಗಡೆ ಅದೆಷ್ಟಾಗುತ್ತೋ ಅಷ್ಟು ಬಳೆ ಇಡ್ತಾರೆ, ಮಣ್ಣಿನ ಬಳೆ. ಇದ್ಯಾವುದು ಪ್ಲಾಸ್ಟಿಕ್ ಬಳೆಗಳು ಅದು ಇದು ಅಲ್ಲ, ಗಾಜಿನ ಬಳೆ ಇಲ್ಲ, ಮಣ್ಣಿನಿಂದ ಮಾಡಿರ್ತಕ್ಕಂಥ ಬಳೆ. ಅದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದು ನಮ್ಮ ಮನೆ ಹೆಣ್ಮಕ್ಳಿಗೆ ತುಂಬಿಸ್ತಕ್ಕಂಥ ಒಂದು ಪದ್ಧತಿ. ಆ ಪದ್ಧತಿಯೇ ಕೈವಾರ ತಾತಯ್ಯನವರು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತಿಗೂ ನೀವು ಕೈವಾರ ಕ್ಷೇತ್ರಕ್ಕೆ ಹೋದ್ರೆ ಅಜ್ಜಯ್ಯ ಹೆಸರಿನಲ್ಲಿ ಬಳೆ ಕೊಡ್ತಾರೆ, ಹಾಕೊಳ್ಳಿ ಅಂತ. ನಮ್ಮ ಒಂದು ಕುಟುಂಬದ ಕುಲದೇವರು, ಕುಲಗುರುಗಳು ಅವರು ಕೈವಾರ ತಾತಯ್ಯ ಅಂತ ಹೇಳ್ದ ಅಂದ್ರೆ ಹೌದು. ಸೊ ಅಂಥದ್ದೊಂದು ನಿಯಮ. ಹಬ್ಬದ ದಿನವೇ ಕಿರಿಕಿರಿ ಕುಡಿದು ಬಂದೋ ಏನೋ ಮಾಡಿ, ಯಾರೋ ಬಂದು ಏನೋ ಆಗಿ ಎಡವಟ್ಟಾಗಿದೆ. ವರಲಕ್ಷ್ಮಿ ಹಬ್ಬ ನೀವು ಮಾಡುವ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಎರಡನೇದು, ಸೂತಕ ಬಂದಿದೆ, ಪರವಾಗಿಲ್ಲ ಈ ವರ್ಷ ಇಲ್ಲ, ಮುಂದಿನ ವರ್ಷಕ್ಕೆ ಮಾಡ್ಕೊಳ್ಳೋಣ. ಪುರುಡು ಬಂದಿದೆ, ಮನೇಲಿ ಯಾರೋ ಮಗಳು ಮೈ ನರೆದಿದ್ದಾಳೆ, ನಮ್ಮ ಕುಟುಂಬದಲ್ಲಿ ಪಾಪು ಆಗಿದೆ, ಈ ರೀತಿ ಸೂತಕ ಅಂದ್ರೆ ಗೊತ್ತೇ ಇದೆ ನಿಮಗೆ, ಇಲ್ಲ ಮಾಡ್ಕೊಳ್ಳೋಣ, ಮುಂದಿನ ವರ್ಷಕ್ಕೆ ವರಲಕ್ಷ್ಮಿ ಹಬ್ಬವನ್ನ ಮಾಡ್ಕೊಳ್ಳೋಣ. ಎರಡನೇದು, ಈ ಒಂದು 5 ದಿನದ ಕಾರ್ಯಕ್ರಮ ಬಂದು ಬಿಟ್ಟಿದೆ, ಗುರುಗಳೇ ಇಲ್ಲ ಇಲ್ಲ, ನಿಮಗ್ ಮಾಡುವ ಪ್ರಬಲ ಇಚ್ಛೆ, ಪ್ರತಿ ವರ್ಷವೂ ಮಾಡ್ತಿದ್ರು ಗುರುಗಳೇ, ಈ ಶುಕ್ರವಾರಕ್ಕೆ ಹಿಂಗಾಗ್ಬಿಟ್ಟಿದೆ, ನಾವ್ ಹೆಂಗೆ, ಪರವಾಗಿಲ್ಲ ಮಕ್ಕಳೇ, ಮುಂದಿನ ಶುಕ್ರವಾರ ಮಾಡ್ಕೊಳ್ಳಿ, ಮುಂದಿನ ಶುಕ್ರವಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಂತ ತಾಯಂದರಿಗೆ ಮಾತ್ರ ಅಕಸ್ಮಾತ್ ಸೂತಕ ಮುಗಿಯುತ್ತೆ, ನಿಮಗೆ ಸೂತಕ ಮುಗಿಯುತ್ತೆ, ಪುರುಡು ಮುಗಿಯುತ್ತೆ, ಈ ಶುಕ್ರವಾರಕ್ಕೆ, ಶನಿವಾರಕ್ಕೋ, ಭಾನುವಾರಕ್ಕೋ, ಸೋಮವಾರ, ಮಂಗಳವಾರ, ಬುಧವಾರ ಮುಗಿಯುತ್ತೆ. ಬುಧವಾರ ಮುಗ್ದಿರ್ಬೇಕು, ಮುಂದಿನ ಬುಧವಾರಕ್ಕೆ. ಯಾಕಂದ್ರೆ ಗುರುವಾರ ನೀವು ಹೋಗಿ ಪೂಜಾ ಸಾಮಗ್ರಿಗಳನ್ನ ತರ್ತೀರಿ. ಸೊ ಅವತ್ತು ಸೂತಕ ಇರಬಾರ್ದು, ಪುರುಡು ಇರಬಾರ್ದು, ಈ ಲೆಕ್ಕಾಚಾರ ಅಂಥದ್ದಿದೆ. ಆಗಬೇಕಾದರೆ ಮುಂದಿನ ಶುಕ್ರವಾರಕ್ಕೆ ಮಾಡಿಕೊಳ್ಳಬಹುದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮುಂದಿನ ಶುಕ್ರವಾರಕ್ಕೆ, ಈ ಶುಕ್ರವಾರಕ್ಕಾಗದವ್ರು ಗುರುಗಳೇ, ಇದೇನು ಗುರುಗಳೇ ಇಂಥದ್ದು, ಏನೂ ತೊಂದರೆ ಇಲ್ಲ, ಪ್ರಕೃತಿಯ ನಿಯಮ. ನೀವು ಅದು ಡೇಟ್ಸ್ ಆಗಿಲ್ಲ, ಅರೆ ಪುರುಡು ಸೂತಕ ಇದೆಲ್ಲ ತಪ್ಸೋಕ್ಕಾಗುತ್ತ ಮಕ್ಕಳೇ, ಇದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಅದಕ್ಕೆ ಅಂತ ವೈದಿಕವಾಗಿ ಮುಂದಿನ ವಾರಕ್ಕೆ ಮಾಡ್ಕೊಳ್ಳೋಣ. ಇಲ್ಲ ಇಲ್ಲೋ ಒಂಚೂರು ಅಸಮಾಧಾನ ಅನ್ನೋದಾದ್ರೆ ದೀಪಾವಳಿಗೆ ಮಾಡ್ಕೊಳ್ಳೋಣ, ಧನಲಕ್ಷ್ಮಿ ಹಬ್ಬ. ಇಲ್ಲ ಅಲ್ಲಿಗೂ ನಿಮ್ಗೊಂದಾಯ್ತು ಅಂದ್ರೆ ಕಾರ್ತೀಕ ದೀಪಾವಳಿ ದಿನ ಮಾಡ್ಕೊಳ್ಳೋಣ ಅಮ್ಮನವರನ್ನ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ವರಲಕ್ಷ್ಮಿ ಹಬ್ಬವನ್ನ ಅವತ್ತು ಸಂಕಲ್ಪ ತಗೊಂಡು ವರಲಕ್ಷ್ಮಿ ಸ್ವರೂಪವಾಗಿ ಎಲ್ಲರೂ ಬಂದು ಧನಲಕ್ಷ್ಮಿ ಅಂತ ಮಾಡ್ತಿದ್ದಾರೆ. ಆ ಒಂದು ತುಳಸಿ ಲಕ್ಷ್ಮಿ ಅಂತ, ತುಳಸಿ ಹಬ್ಬ ಅಂತ ಪೂಜೆ ಮಾಡ್ತಿದ್ದಾರೆ. ನಾವು ವರಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತಿದ್ದೀವಿ ಅಷ್ಟೇ, ಏನು ತೊಂದರೆ ಇಲ್ಲ. ಇದನ್ನ ಬರೆದಿಟ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಇದನ್ನ ತಿಳಿಸ್ಕೊಡ್ತಕ್ಕಂಥದ್ದು ಮಾಡಿ, ಗಾಬರಿ ಆಗ್ಬೇಡಿ. ಆಮೇಲೆ ಮುಖ್ಯವಾಗಿ ಯಾರು ಮಾಡಬಾರ್ದು ಅಂತ ಹೇಳಿದೇನಲ್ವ, ನಿಮ್ಮ ಮನೆಯ ಅಕ್ಕ ತಂಗಿರ ಮೇಲೇನೆ ಕೇಸು, ಜಾಗ ಹಂಚದೆ, ಹೌದು ಅವ್ರು ಕೊಡಬೇಕಾಗಿರೋದು ಕೊಡದೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೋಸ ಮಾಡಿ ವರಲಕ್ಷ್ಮಿ ಹಬ್ಬ ನೀವು ಮಾಡಿದ್ರೂ ಪ್ರಯೋಜನ ಇಲ್ಲ, ಶಾಪವೇ. ಇನ್ನೊಬ್ಬರ ಮನೆಯ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನೀವು, ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಿಗೆ ನೀವು ಹೀಗೆ ಇನ್ನು ನಿಮಗೆ ದೇವಿ ಲಕ್ಷ್ಮಿ ಕೊಟ್ಬಿಟ್ರೆ ಇನ್ನು ಪಕ್ಕದ ಮನೆ ಹೆಣ್ಮಕ್ಳಿಗೆಲ್ಲ ಏನೇನು ಮಾಡಿಬಿಡ್ತೀರಿ ಅಂತ ಮಾಡೋದೆಲ್ಲ ಅನಾಚಾರ. ಮನೆ ಮುಂದ್ಗಡೆ ಬೃಂದಾವನ ಏನು ನೋಡಿದ್ರೆ ಆ ಪೂಜೆ, ಕೈಯಲ್ಲಿ ನಿಂಬೆ ಹಣ್ಣುಗಳು, ಹಾರಗಳು, ಯಾವಾಗಲೂ ಅವೆಲ್ಲ ಇಲ್ಲ, ಜೈಲು ಹುಟ್ಟುವೆ.
ಜೈಲೂಟುವೆ, ನೆನಪಿಟ್ಟುಕೊಳ್ಳಿ. ಪ್ರಕೃತಿ ಮಾತೆ ಮಾತ್ರ ತನ್ನ ಲೆಕ್ಕಾಚಾರಗಳನ್ನ ಕೊಟ್ಟೇ ಕೊಡುತ್ತದೆ. ನಿಮ್ಮನೆ ಹೆಣ್ಮಕ್ಳಿಗೆ ನ್ಯಾಯ ಮಾಡದೆ, ಧರ್ಮ ಮಾಡದೆ, ಅದೇ ನೀವು ಕರೆಕ್ಟ್ ಆಗಿದ್ದೀರಾ, ಆದ್ರೂ ಅವ್ರ ಕೋರ್ಟು, ಇನ್ನೊಂದು ಜಗಳ, ಅದು ಬಿಡಿ, ಅದು ಅವ್ರ ಕರ್ಮ. ಅದಕ್ಕೆ ಬೇಜಾರೇನಾಗ್ಬೇಡಿ, ನಿಮ್ ಕರ್ತವ್ಯ ನೀವು ಮಾಡಿದ್ದೀರಲ್ವಾ, ಕೊಟ್ಟಿದ್ದೀರಲ್ವಾ. ಅಯ್ಯೋ, ನನ್ನ ಮನೆ ಹೆಣ್ಮಕ್ಳು ನಿಮಗೆ ಗೊತ್ತಿಲ್ಲ ಮಕ್ಳೆ, ನೀವೆಲ್ಲ ನನ್ನ ಮನೆ ಹೆಣ್ಮಕ್ಳೆ. ನೀವೆಲ್ಲ, ನಾನು ಒಬ್ಬೊಬ್ಬರ ಹೆಸರು ಹೇಳಬೇಕು. ಒಬ್ರು ತಾಯಿ ಅನ್ನಪೂರ್ಣ ಅಂತಿದ್ದಾರೆ, ಅವ್ರ ಪಾದಕ್ಕೆ ನಮಸ್ತೆ, ಅವ್ರ ಕುಟುಂಬಕ್ಕೆ ನಮಸ್ತೆ. ಆ ಮನೆ ತಂಪಾಗಿರ್ಲಿ, ಹಾಲು ಮಜ್ಜಿಗೆ ತಂಪಾಗಿರ್ಲಿ. ವರಲಕ್ಷ್ಮಿ ಹಬ್ಬಕ್ಕೆ ನೆನೆಸ್ಕೋಬೇಕು ಮಕ್ಕಳು. ನೀವು ನಂಬಲ್ಲ ಎಷ್ಟು ಪ್ರೀತಿ, ಎಷ್ಟು ಅನುರಾಗ ಅಂದ್ರೆ ಅವ್ರ ತಂದೆ ತಾಯಿ, ಆ ಕುಟುಂಬ. ಯಾವ ದೇವಸ್ಥಾನಕ್ಕೆ ಹೋದ್ರು, ಕ್ಷೇತ್ರಕ್ಕೆ ಹೋದ್ರು ನನ್ನ ಪರವಾಗಿ ಒಂದು ವಿಶೇಷ ಸೇವೆ, ಪ್ರಸಾದ ತಗೊಬಂದು ಕೊಡೋದು. ನಮ್ಮ ಗುರುಗಳು ಚೆನ್ನಾಗಿರ್ಲಿ, ಹೌದು. ಮೊನ್ನೆ ಕೂಡ ಒಂದು ದಾವಣಗೆರೆಯ ನಾಯ್ಡು ಕುಟುಂಬ, ಮಗನ ಮದುವೆಗೆ ಹೋಗ್ಲಿಕ್ಕಾಗ್ಲಿಲ್ಲ, ಕ್ಷಮಿಸು ತಾಯಿ ಅಂತ ಹೇಳಿದ್ದೆ. ಮಗ ಸೊಸೆನ ಪುಟ್ಟದಾಗ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ, ಬಾಹುಬಲಿನ. ಅದೆಷ್ಟು ಆನಂದವೋ ಆ ತಾಯಿ ಮುಖದಲ್ಲಿ. ಆಕೆಗೆ ತಕ್ಕಂತೆಯೇ ಸೊಸೆ ಬಂದ್ಬಿಟ್ಟಿದ್ದಾಳೆ. ಈ ರೀತಿ ಹೆಸರುಗಳು ಹೇಳ್ತಾ ಹೋದ್ರೆ, ಇನ್ನೊಬ್ರಿದ್ದಾರೆ ಯಶೋಧ ಮೇಡಮ್ ಅಂತ. ಅಯ್ಯೋ, ಆ ತಾಯಿ ಜೀವ. ಇಬ್ಬರಿದ್ದಾರೆ ಯಶೋದಮ್ಮ ಅಂತ. ಇಬ್ಬರೂ ಅಷ್ಟೇ, ಅಣ್ಣಯ್ಯನಿಗಿಂತಲೂ, ಮಿತ್ರನಿಗಿಂತಲೂ, ಬಂಧುವಿಗಿಂತಲೂ ಒಂದು ರೀತಿ ಅವ್ರ ಪಾದಕ್ಕೆ ನಮಸ್ತೆ. ಲಕ್ಷ್ಮಿ ಎಲ್ಲೂ ಇಲ್ಲ, ಅವ್ರ ಪಾದದಲ್ಲೇ ಇರೋದು ಅಷ್ಟೇ. ಯಾರಿಗಾದ್ರೂ ತೊಂದರೆ ಆದ್ರೆ ಈ ಯಶೋಧ ಮೇಡಮ್ಗೆ ಹೇಳಿದ್ರೆ ಸಾಕು. ಕೆಲವು ಸಮಸ್ಯೆಗಳನ್ನ ಇವ್ರ ಮುಖೇನ ಪರಿಷ್ಕರಿಸಿದ್ದೇನೆ. ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆದಾಗ ದೊಡ್ಡ ಅಧಿಕಾರಿ ವರ್ಗ. ಇನ್ನೊಂದು ಯಶೋಧಮ್ಮ ಐತೆ, ತಾಯಿ ಜೀವ, ಅಣ್ಣಯ್ಯ ಅಂತಲೇ. ಅದೇ ಗುರು ಪೌರ್ಣಿಮೆಗೆ ಇದ್ ಬಿಡ್ಬೇಕು ಆ ಮಗು. ನೋಡಿದ್ದಾನೆ, ಮಾ ಗುರುಜಿ ಅಂತ ಹೇಳುತ್ತೆ. ಒಬ್ಬೊಬ್ಬರದು ಈ ವರಲಕ್ಷ್ಮಿ ಹಬ್ಬಕ್ಕೆ ಲಿಸ್ಟ್ ಮಾಡ್ಕೊಂಡು ಬಂದು ಹೇಳ್ತೇನೆ ನಿಮಗೆ. ನನ್ನ ತಾಯಂದ್ರು ಹೇಳಿದ್ನಲ್ಲ, ನನ್ನ ಅಕ್ಕ ತಂಗಿರಾಗಿ, ನನ್ನ ಅಮ್ಮಂದಿರಾಗಿ, ನನ್ನ ಬೆನ್ನೆಲುಬಾಗಿ ಒಬ್ಬೊಬ್ಬರಲ್ಲ, ಈ 30-35 ವರ್ಷದ ಪ್ರಯಾಣದಲ್ಲಿ ಆ ನಿಂತಿರ್ತಕ್ಕಂಥ ಒಂದು ಸೌಭಾಗ್ಯ, ಅದೆಷ್ಟು ಕಕ್ಕಲತೆಯೋ, ಅದೆಷ್ಟು ಪ್ರೀತಿಯೋ, ಏನು ಮಾಡಕ್ಕಾಗಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಿಮ್ ಕರ್ತವ್ಯ ನೀವು ಮಾಡಿ. ಬರೋಲ್ಲ ನಿಮ್ಮ ಮನೆ ಹೆಣ್ಮಕ್ಳು, ಆಗೋದೇ ಇಲ್ಲ. ನೀವು ನ್ಯಾಯಬದ್ಧವಾಗಿದ್ದೀರಿ, ಧರ್ಮಬದ್ಧವಾಗಿದ್ದೀರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಪೊಳ್ಳು, ಅಹಂಕಾರ, ಸಿಟ್ಟು, ಗರ್ವ ಎಲ್ಲ ಮರೆತು ನಿಮ್ಮ ಮನೆ ಹೆಣ್ಮಕ್ಳನ್ನ ಕರಿಲೇಬೇಕು. ಎಲ್ಲೋ ದೂರದಲ್ಲಿದ್ದಾರೆ, ಗಾಡಿ ವ್ಯವಸ್ಥೆ ಮಾಡಿಪಾ, ಕರೆಸಿ. ನಿಮ್ಮ ಮಿಸ್ಸಸ್ ಅಕ್ಕ ತಂಗಿ ಕರೀರಿ, ನಿಮ್ಮ ಯಜಮಾನರ ಅಕ್ಕ ತಂಗಿ ಕರೀರಿ. ಮನತೃಪ್ತಿಯಿಂದ, ಏನೋ ಗರ್ವದಿಂದ ನನಗೆ ದೇವ್ರು ಕೊಟ್ಟಿದ್ದಾನೆ, ನಾನೇ ಮಾಡ್ತಿರೋದು ವರಲಕ್ಷ್ಮಿ, ಹಾಗೆಲ್ಲ ಮಾಡಬೇಡಿ. ನಮ್ಮ ಮನೆ ಹೆಣ್ಮಕ್ಳು ಕಣ್ಣೀರ್ ಇಟ್ಕೊಂಡು ಅಲ್ಲೆಲ್ಲೋ ನಮ್ಮ ಅಣ್ಣ ಕರೀತಾನೆ, ನಮ್ಮ ಅತ್ತಿಗೆ ಕರೀತಾರೆ, ನಮ್ಮ ಅಕ್ಕ ಕರೀತಾಳೆ ಅಂತ ಎಲ್ಲೋ ಕಾದಿರ್ತಾರೆ. ನಮ್ಮ ಮನೆ ಹೆಣ್ಮಕ್ಳು ಇನ್ನೇನ್ ಕೇಳ್ತಾವ? ಅವ್ರು ಬಂದ್ರು ಬಿಟ್ರು ಬೇರೆ. ಒಂದು ಸಣ್ಣ ಪ್ರೀತಿಯ ಮಾತು, ನಮ್ಮ ಅಣ್ಣಯ್ಯ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ತಂಗಿ, ಇಷ್ಟೇಪ್ಪ. ಅದೆಲ್ಲ ಬಿಟ್ಬಿಡಿ. ಯಾಕೆ ನಮ್ಮವ್ರ ಹತ್ರ ಈಗೋ? ಚಿಕ್ಕವರಾಗಿದ್ದಾಗ ಆಡ್ತಿರ್ಬೇಕಾದ್ರೆ ಜುಟ್ಟು ಹಿಡ್ಕೊಂಡೆಲ್ಲ ಕಿತ್ತಾಡಿದ್ವಿ, ಒಂದೇ ತಟ್ಟೆಲ್ಲಿ ತಿಂದ್ವಿ, ಒಂದೇ ರಗ್ಗಲ್ಲಿ ಮಲಗಿದ್ವಿ. ನನಗ್ ಗೊತ್ತೇ ಇಲ್ಲ, ನಮ್ಮ ಅಕ್ಕನ ಚಡ್ಡಿ ನಾನು ಹಾಕೊಂಡಿದ್ದೀನಿ, ನನ್ನ ಚಡ್ಡಿ ನಮ್ಮ ಅಕ್ಕ ಹಾಕೊಂಡಿದ್ದಾಳೆ. ನಮ್ಮ ಮನೇಲೆಲ್ಲ ಪಟಾಪಟಿ ಚಡ್ಡಿನೇ. ಅಷ್ಟೇ, ನಮಗ್ ಗೊತ್ತೇ ಇಲ್ಲ ಭೇದ ಭಾವ. ನಾನು ಈಗಲೂ ಅದೇ ಮಾತಾಡೋದು, ಅವರು ಹಾಗೇ ಇದ್ದಾರೆ. ನಿಜವಾಗ್ಲೂ ಹೇಳ್ತೇನಲ್ವಾ, ಈಗ್ಲೂ ಯಾಕೋ ಸಣ್ಣ ಆಗ್ಬಿಟ್ಟಿದೀಯಾ, ಏನೋ ಕೊರಗು ಅಂತ ಹಿಂಗೆ. ಏನೂ ಇಲ್ಲ. ಅವ್ರ ಆಶೀರ್ವಾದವೇನು? ಈ ದಾಶರಥಿ ಚಿಟ್ಸ್ ಒಂದು ಸಂಬಂಧ, ಅಲ್ಲೊಂದು ವ್ಯವಸ್ಥೆ, ಇನ್ನೊಂದು ಅನ್ನತಕ್ಕಂಥದ್ದು. ಅದ್ರ ಮುಖೇನ ನಿಮ್ಮಂತ ಒಂದ್ 4 ಜನಗಳ ಸೇವೆ ಅಂತ. ಅದರಿಂದ ಅಲ್ಲೊಂದು ಇಗೋ ಇಟ್ಕೊಂಡಿದ್ರಿ. ದಯಮಾಡಿ ಹೇಳ್ತೇನೆ, ಮರ್ತು ಬಿಡಿ. ನಮ್ಮ ಅಕ್ಕ ಬರಲ್ಲ, ಬಾಯಿ ಮುಚ್ಕೊಂಡು ಕರೀರಿ. ನಮ್ಮ ತಂಗಿ ಬರಲ್ಲ, ಕರೆದ್ರ ಇಲ್ಲಿಂದ ಕರೀರಿ. ನಿಮಿಗೋ, ನಿಮ್ ಕೋಪ, ಸಿಟ್ಟು ಏನೇ ಬಂದ್ಬಿಡ್ಬೇಕು, ಇದೆಲ್ಲ ಬೇಡ. ಇದಾರೆ ಪುಣ್ಯಾತ್ಮರುಗಳು, ಕಟುಕರು ಇದ್ದಾರಪ್ಪ, ಇದ್ದಾರೆ.
ಪಕ್ಕದಲ್ಲೇ ಇರ್ತಾರೆ, ಪಕ್ಕದಲ್ಲೇ ಇದ್ದಾರೆ. ಏನೇ ಪುಟ್ಟಿ ತಿಂದಿಯೇನೆ? ಎಂತ ದ್ವೇಷಗಳು ಗೊತ್ತಾ? ಯಾವ ವರಲಕ್ಷ್ಮಿ ನಿಂತ್ಕೋತಾಳೆ ನಿಮ್ಮ ಮನೇಲಿ? ಖಂಡಿತ ನಿಂತ್ಕೊಳ್ಳಲ್ಲ. ನೀವೇನೇ ಅಬ್ಬರ ಮಾಡಿ, ಆಡಂಬರ ಮಾಡಿ, ಒಂದು ಬಹುದೊಡ್ಡ ರಾಜಕಾರಣಿ, ನೀವು ನಂಬಲ್ಲ, ಅವರ ಮನೆಯ ತಮ್ಮ, ಅಣ್ಣ, ಅಕ್ಕ, ತಂಗಿ ಉದ್ಧಾರಕ ಮಾಡಿಲ್ಲ. ಬರೀ ತನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು. ಊರ್ ಬಾಗ್ಲಾಗ್ಬಿಟ್ಟಿದೆ ಇವತ್ತು. ಹೇಳ್ಬಾರ್ದು ಅಷ್ಟೇ. ನೋಡಿದ್ದಾನೆ, ತನ್ನ ಮನೆ ಅಕ್ಕ ತಂಗಿರು, ತನ್ನ ಮಕ್ಕಳು ಮಾತ್ರ, ತನ್ನ ಮೊಮ್ಮಕ್ಕಳು ಮಾತ್ರ, ತನ್ನ ಜೊತೆಲಿ ಹುಟ್ಟಿದವರು ಆ ಆಲಾಪನ ಇಂದೆಲ್ಲ ನಾಳೆ ನಾವು ಕಣ್ಮುಂದ್ಗಡೆನ ನೋಡ್ಬೇಕು ಮಕ್ಕಳೇ. ಇದೆಲ್ಲ ದೃಷ್ಟಾಂತ, ಇದೆಲ್ಲ ತಿಳ್ಕೊಳ್ಳಿ. ವರಲಕ್ಷ್ಮಿ ಹಬ್ಬ ಅಂತ ಹೇಳಿದ ತಕ್ಷಣ ತಗೊಬಂದು ಆಡಂಬರವಾಗಿ ಮಾಡಿಬಿಟ್ವಿ, ಪಕ್ಕದಲ್ಲಿರೋ 4 ಜನಕ್ಕೆ ಕೊಟ್ಬಿಟ್ವಿ ಅಲ್ಲ. ಫಸ್ಟು ನಮ್ಮನೆ ಮಕ್ಕಳು ಆನಂದವಾಗಿರ್ಬೇಕು. ನಮ್ಮ ಅಕ್ಕ ತಂಗಿ, ನಮ್ಮತ್ತಿಗೆ, ನಮ್ಮ ನಾದ್ನಿ, ನಮ್ಮತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ಅವ್ರನ್ನ ಕರೀರಿ, ತಲೆಬಾಗಿ. ನೀವೇನೇದ್ರು ತಲೆಬಾಗಿ. ಲಕ್ಷ್ಮಿ ಗರ್ವಕ್ಕೆ ಒಲಿಯುವುದಿಲ್ಲ, ನೆನಪಿಟ್ಕೊಳ್ಳಿ. ಅಹಂಕಾರಕ್ಕೆ ಒಲಿಯುವುದಿಲ್ಲ. ನಮ್ಮವ್ರ ಹತ್ರ ಏನ್ರಿ ಸ್ವಾಭಿಮಾನ? ನಮ್ಮ ತಾಯಿ ಸ್ವರೂಪ ನಮ್ಮ ಅಕ್ಕ. ಅಮ್ಮ ಇಲ್ಲ ಅನ್ನೋ ನೋವನ್ನ ನನ್ನ ಅಕ್ಕ ತಂಗಿರು ಮರೆಸಿದ್ದಾರೆ. ನನಗ ಅಪ್ಪ ಇಲ್ಲ ನೋವನ್ನ ನನ್ನ ಅಣ್ಣ ತಮ್ಮಂದಿರು ಮರೆಸಿದ್ದಾರೆ. ಅಷ್ಟೇ ನಾನು ಹೇಳಬಲ್ಲೆ. ಅಷ್ಟೇ. ಕರೀರಿ. ನಿಮ್ ಕೈಯಲ್ಲಿ ಏನಾಗುತ್ತೋ ಒಂದು ಹಣ್ಣು, ಕಾಯೋ, ಬಳೆಯೋ, ಒಂದು ಬ್ಲೌಸ್ ಪೀಸು, ಅರಿಶಿನ ಕುಂಕುಮ ಅವ್ರು ಕೊಟ್ಟು ಉಡಿ ತುಂಬಿಸಿ ಆಶೀರ್ವಾದ ತಗೊಳ್ಳಿ. ಇರ್ಲಿ ಬಿಡೆ, ಜಗಳಗಳು ಇರ್ತವೆ. ಆ ಮಾತು ಹೇಳಿ, ಇರ್ತವೆ. ಆದ್ರೆ ನಮ್ಮ ಮನೇಲಿ ಈಗ ಜಗಳ ಆಯ್ತು, ತಿನ್ನೋದ್ ಬಿಟ್ಬಿಟ್ವಾ, ಸ್ನಾನ ಮಾಡೋದ್ ಬಿಟ್ಬಿಟ್ವಾ, ಬ್ರಷ್ ಮಾಡೋದ್ ಬಿಟ್ಬಿಟ್ವಾ, ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಟ್ವಾ? ಯೋಚನೆ ಮಾಡಿ ಮಕ್ಕಳೇ, ಯೋಚನೆ ಮಾಡಿ. ಕಾಲನ್ನ ಕಲ್ಲಿಗೆ ಒದಿಯೋದು, ಕಲ್ಲನ್ನು ಬೈಯೋದು ನಾವು. ಹಾಳಾದ ಕಲ್ಲು ಅಂತ. ಮುಳ್ಳಿನ ಮೇಲೆ ಕಾಲಿಟ್ಟಿದ್ ನಾವೇ, ಮುಳ್ಳನ್ ಬೈಯೋದು. ಮುಳ್ಳನ ಮೇಲೆ ಕಾಲಿಟ್ಟವ್ರು ಯಾರು? ನಾವೇ. ಮುಳ್ಳನ್ ಬೈಯೋದು. ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನ ದೂಷಿಸ್ತಾ ಕುಳಿತುಕೊಳ್ತಕ್ಕಂಥದನ್ನ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಟ್ಬಿಡಿ ಮಕ್ಕಳೇ. ಏನಕ್ಕೆ ಇವತ್ತು ಇಷ್ಟು ಒಂದು ಬೀಭತ್ಸ? ತಪ್ಪಿಸ್ಲಿಕ್ಕಾಯ್ತಾ ಮಕ್ಕಳೇ? ನೋಡಿ, ಶನಿ ಕುಜ, ಗುಡ್ಡಗಾಡು ಪ್ರದೇಶಗಳು, ಜಾಗ್ರತೆ. ಪ್ರಾಕೃತಿಕ ವಿಕೋಪ ಕೇಂದ್ರಗಳು ಹುಷಾರಾಗಿರ್ಬೇಕು, ಅಂತ ಸ್ಥಳಗಳ ಕಡೆ ಅಲರ್ಟ್ ಆಗಿರ್ಬೇಕು ಅಂತ. ನೋಡಿ, ಉತ್ತರಾಖಂಡಲ್ಲಿ ಒಂದು ಊರೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಕಡಿಮೆ ಅಂದ್ರೂ 100ಕ್ಕೂ ಮೇಲ್ಪಟ್ಟ ಜನ ಅಂತ ಹೇಳ್ತಾರೆ. ತಪ್ಪಿಸ್ಲಿಕ್ಕಾಯ್ತಾ ಮಕ್ಕಳೇ? ಭಗವಂತ ಹಾಗೆ ಇರ್ತಾನೆ. ದೇವನಾಡು ಅಂತ ಹೇಳ್ತಾರೆ ಉತ್ತರಾಖಂಡ. ದೇವಗಂಗೆ ಅಂತ ಹೇಳ್ತಾರೆ. ಅಲ್ಲಿ ಹರಿತಕ್ಕಂಥ ಗಂಗೆಯನ್ನ ನೀನು ಸರಿಯಾಗಿ ವ್ಯವಸ್ಥೆ ತಗೊಳ್ಳದೆ, ನಿನ್ನ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ಸಾಮರ್ಥ್ಯಗಳನ್ನು ಬಳಸ್ದೆ. ನೋಡಿ, ಇವತ್ತು ನಾನು ಹೇಳಿದ್ದೆ ಅಂತಲ್ಲ, ವಾಗ್ದೇವಿ ನೋಡಿಸಿರೋದು, ನನ್ನಿಂದ ಅಲ್ಲ, ದಯಮಾಡಿ ಕ್ಷಮಿಸಿ. ಶನಿ ಕುಜ ನೇರವಾಗಿ ನೋಡ್ತವೆ, ಅದು ಮೀನರಾಶಿ ನೋಡ್ತಿದೆ. ರಾಹುನ್ ಬೇರೆ ನೋಡ್ತಿರೋದ್ರಿಂದ ಯಾವಾಗ ಏನಾಗುತ್ತೆ ಅಪ್ಪಳಿಸುವಿಕೆ ಅನ್ನತಕ್ಕಂಥದ್ದು ಗೊತ್ತಾಗಲ್ಲ. ಜಾಗ್ರತೆ ಅನ್ನತಕ್ಕಂಥದ್ದು ಹೇಳಿದ್ದೆ ಮಕ್ಕಳು, ನಡೆದು ಬಿಟ್ಟಿದೆ. ಎಚ್ಚರಿಕೆ. ಅದರಿಂದ ವರಲಕ್ಷ್ಮಿ ಹಬ್ಬ ಯಾರು ಮಾಡಬಾರದು, ಯಾಕೆ ಮಾಡಬಾರದು, ಮುಖ್ಯವಾಗಿ ಇದನ್ನ ನೆನಪಲ್ಲಿಟ್ಕೊಳ್ಳಿ. ಹಬ್ಬದ ದಿನಾನೇ ಗಲಾಟೆಗಳಾಗಿ ಚಿನ್ನಾಭಿನ್ನವಾಗಿದೆ. ಆಮೇಲೆ ವರಲಕ್ಷ್ಮಿ ಹಬ್ಬ ಕೆಲವರಿಗೆ ಕೈಗೂಡಿರೋಲ್ಲ, ಅವರು ಮಾಡಬಾರದು. ಯಾಕೋ ವರಲಕ್ಷ್ಮಿ ಹಬ್ಬ ಮಾಡಿದ ಮೇಲೆ ಎಡವಟ್ಟು ಆಗಿದೆ ಗುರುಗಳೇ. ಮತ್ತೆ ಆಸೆ ಬೇಡ ಮಕ್ಕಳೇ. ಹೋಗಿ ನಿಮಗಿಲ್ಲ, ಅದು ಆ ಅರ್ಹತೆ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದೆ. ಬೇಡ. ಬೇರೆ ಇನ್ನೊಂದು ದಿನ ಬೇಕು. ನಿಮ್ಗೆ ತುಂಬಾ ಆಸೆಯಾ? ಇವತ್ತು ಈ ಸಿದ್ಧತೆ ಮಾಡ್ಕೊಂಡು ಸಣ್ಣದಾಗಿ ಒಂದು 5 ಜನಕ್ಕೆ ಕರೆದು ನಾಳೆ ಹಣ್ಣು ಕಾಯೋ, ಅಷ್ಟೇ. ಹೋಗಿ ಒಂದು ದೇವಸ್ಥಾನಕ್ಕೊಂದು ಹತ್ತಿರದಲ್ಲಿರ್ತಕ್ಕಂಥ ಯಾವುದೇ ದೇವಸ್ಥಾನ, ಎಲ್ಲಾ ಊರಲ್ಲೂ ಲಕ್ಷ್ಮಿ ಇರೋಲ್ಲ, ವೆಂಕಟೇಶ್ವರ ಇರೋಲ್ಲ, ಹನುಮ ಇರ್ಬೋದು, ಶಿವ ಇರ್ಬೋದು. ಹೋಗಿ, ಪರವಾಗಿಲ್ಲ. ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ. ಹೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡ್ಕೊಂಡು, ಒಂದು ಪೂಜೆ ಮಾಡ್ಕೊಂಡು ಅಲ್ಲಿ ಕುಳಿತು ಬನ್ನಿ. ಅಮ್ಮ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ, ನನಗಿಷ್ಟೇ ಪ್ರಾಪ್ತಿ ಆಯ್ತು, ನಿನಗೆ ಗೊತ್ತಿದೆ, ಅಷ್ಟೇ.
ಜಗನ್ಮಾತೆಯೇ ಆ ತಾಯಿ ಲಕ್ಷ್ಮೀದೇವಿ ಶ್ರೀನಿವಾಸರ ಜೊತೆಲಿಲ್ಲ, ಅಲ್ಲೆಲ್ಲೋ ತಿರುಶೆಂದೂರ್ ಪದ್ಮಾವತಿ ಅಲುಮೇಲು ಮಂಗಾಪುರ ದೂರದಲ್ಲಿದ್ದಾಳೆ. ಅಮ್ಮನವ್ರಿಗೆ ಆ ಸಂಕಲ್ಪ, ಸೀತಾಮಾತೆಗೆ ರಾಮನ ಜೊತೆಲಿ ಇರ್ಲಿಕ್ಕೆ ಬಿಡ್ಲಿಲ್ಲ. ನಮ್ಮಂಥವ್ರೆಲ್ಲಿ ಸಾಮಾನ್ಯರು. ಆದ್ರಿಂದ ನನಗೆ ಬಂದಿದ್ದಿಷ್ಟು ಅನ್ನೋ ಒಂದು ಪೂರ್ಣ ತೃಪ್ತಿ, ಒಂದು ಹಣ್ಣೋ ಕಾಯೋ ಹೊಡೆದು ಒಂದು ಸಣ್ಣ ನೈವೇದ್ಯಕ್ಕಿಟ್ಟು ಒಂದು ಪೂಜೆ ಸಾಕು, ಅಷ್ಟೇ. ನನ್ನ ತೃಪ್ತಿಗೆ ನಾನು ಮಾಡ್ಕೊಂಡಿದ್ದೇನೆ. ನನ್ನ ಆತ್ಮತೃಪ್ತಿಗೆ, ಈ ಆತ್ಮದಲ್ಲಿರುವ ಲಕ್ಷ್ಮಿಗೆ ಅಂತ ಅಂದ್ಕೊಳ್ಳಿ. ಎಲ್ಲರೂ ಮಾಡೋ ಹಾಗೆ ಒಂದು 11 ಜನ 21 ಜನ ಮುತ್ತೈದನ್ನು ಕರೆದು ಅರಿಶಿನ ಕುಂಕುಮ ಕೊಡ್ತೀನಿ, ಬಾಳೆ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ. ನಿಮಗಿಲ್ಲ ಅಂದಮೇಲೆ ಇಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಮಂಗಲಿಯರು ಮಾತ್ರ ಮಾಡಬೇಕು, ಇಲ್ಲ 12 ವರ್ಷ ದಾಟಿದ ಮಕ್ಕಳ ಕೈಯಲ್ಲಿ ಕುಂಡಲಿಸಿ ಮಾಡಬೇಕು. ಆಯ್ತ್ರೋ? ವಿಧಿವಿಧಾನಗಳು ಸಿದ್ಧತೆಗಳು ಏನ್ ಮಾಡ್ಕೋಬೇಕು, ಸಮಯ ಕೂಡ ಹೇಳಿದ್ದೇನೆ, ಬ್ರಾಹ್ಮಿ ಮುಹೂರ್ತ. ಆಯ್ತ್ರೋ? ಇನ್ನೊಂದು ಮುಹೂರ್ತ ಕೂಡ ಇದೆ, ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ, ಕಾಯ್ತಿರಿ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜೆ ಆಗಬೇಕು. ಮಿಸ್ ಆಯಿತು, ಸಮಯ ಇಲ್ಲ ಇನ್ನೊಂದು ಅನ್ನೋದಾದ್ರೆ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಬೋದಾ? ಮಧ್ಯಾಹ್ನ 11:59 12 ಗಂಟೆಗೆ ಹೆಚ್ಚು ಕಡಿಮೆ ಅಪ್ಪಿ ತಪ್ಪಿ ಕೂಡ ಲಕ್ಷ್ಮೀ ಪೂಜೆ ಮಧ್ಯಾಹ್ನದ 12 ಗಂಟೆಗಿಲ್ಲ. ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪನೇ ಹಚ್ಚೋಲ್ಲ ನಾವು. ಲಕ್ಷ್ಮೀ ದೇವಿಗೆ ನಿಂಬೆ ಹಣ್ಣಿನ ಪೂಜೆ ಇಲ್ಲ, ದೀಪ ಹಚ್ಚುವ ಹಾಗೆ ಇಲ್ಲ. ಗೌರಿಗೆ ಹಚ್ಚೋದು, ದುರ್ಗಿಗೆ ಹಚ್ಚೋದು, ಕಾಳಿಗೆ ಹಚ್ಚೋದು, ಇದನ್ನ ನೆನಪಲ್ಲಿಟ್ಕೊಳ್ಳಿ. ಸುಮ್ಮನೆ ಯಾರೋ ಹೇಳಿದ್ರು ನೋಡಿ. ಅದಕ್ಕೆ ಬೆಳಿಗ್ಗೆ ಯಾಕೆ ಮಾಡಬಾರ್ದು ಅಂದ್ರೆ, ಹೆಚ್ಚು ಕಡಿಮೆ 7, ನೀವು ಬೆಳಿಗ್ಗೆ ಒಂದು 6-6:30 ಎದ್ರಿ, ಸ್ನಾನ ಮಾಡ್ಕೊಂಡ್ರಿ, ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಬೆಳಿಗ್ಗೆ 7:40ರಿಂದ 9:15 ಗುಳಿಕ ಕಾಲ ಕುಳಿಕ ಕಾಲ ಎರಡೂ ಬರುತ್ತೆ. 9:30ವರೆಗೂ ಎಲ್ಲಿ ಮಾಡೋದು? ಗುಳಿಕ ಕಾಲದಲ್ಲಿ ಗುಳಿಕ ಇರೋ ಸಮಯದಲ್ಲಿ ಮಾಡೋದು, ಅಪಮೃತ್ಯು ತಂದಿಟ್ಕೊಬಿಡ್ತೀರಿ. ಸರಿ, ಮಧ್ಯಾಹ್ನಕ್ಕಾದ್ರೂ ಮಾಡೋಣ, ಇಲ್ಲವೇ ಇಲ್ಲ, ಹೇಳ್ಬಿಟ್ಟಿದ್ದೇನೆ. ಬೆಳಿಗ್ಗೆ ದುಷ್ಟ ಮುಹೂರ್ತವೇ 8:30 9:30ವರೆಗೂ. ಮಧ್ಯಾಹ್ನದಲ್ಲಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡೋದೇ ಇಲ್ಲ. ಸರಿ, 9:30 ಆಯ್ತಲ್ಲ, ಅದಕ್ ಮೇಲೆ ಏನಾದ್ರೂ ಮಾಡ್ಕೊಳ್ಳೋಣ ಅನ್ನೋದಾದ್ರೆ ರಾಹುಕಾಲ 10:50 ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಮಾಡೋ ಆಗಿಲ್ಲ. ಸರಿ, ಸಂಜೆ ಕಾಲಕ್ಕೆ ಮಾಡ್ಕೊಳ್ಳೋಣ ನೋಡಿ. ಅದಕ್ಕೂ ಲೆಕ್ಕಾಚಾರ ಇದೆ. 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹೆಚ್ಚು ಕಡಿಮೆ ಯಮಗಂಟ ಕಾಲ ಇರುತ್ತೆ. ಗೋಧೂಳಿ ಹೊತ್ತಲ್ಲಿ ಮಾಡ್ಕೊಬಿಡ್ತೀನಿ 6 ಗಂಟೆ, ಇಲ್ಲ 6 ಗಂಟೆ ದಾಟಬೇಕು. ಒಂದು 6:20 6:30ರಿಂದ 6:28ರಿಂದ 7:20 ಒಳಗಡೆ ಸಂಜೆ ಮಾಡ್ಕೋತೇನೆ ಗುರುಗಳೇ ಅನ್ನೋದಾದ್ರೆ, ಈ ಸಮಯ, ಈ 2 ಮುಹೂರ್ತ, ಬೆಳಿಗ್ಗೆ 4:28 5:14 ಸೂರ್ಯೋದಯ ಕಾಲಕ್ಕೆ ನಾಳೆ, ಇಲ್ಲವೇ ಸಂಜೆ 6:28 7:20 14 ಅಂತೇವೆ, 20 ತಗೊಂಡೋಗ್ಬೋದು, ತೊಂದರೆ ಏನಿಲ್ಲ. ಆ ಸಮಯಕ್ಕೆ ಪೂಜೆ ಮಾಡ್ಕೋಬಹುದು. ವರಮಹಾಲಕ್ಷ್ಮಿಯ ಪೂಜೆಯನ್ನು. ಅಮ್ಮನಿಗೆ ತುಂಬಾ ಇಷ್ಟವಾದದ್ದು ಕಡಲೆಬೇಳೆ ಪಾಯಸ. ಕಡಲೆಬೇಳೆಯಲ್ಲಿಂದ ಮಾಡಿರ್ತಕ್ಕಂಥದ್ದು ಏನಾದ್ರೂ ಒಂದು ಮಾಡಿ, ಏನಾದ್ರೂ ಒಂದು ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪೊಂಗಲ್ ಮಾಡಿ. ತುಪ್ಪ ಪ್ರಿಯ ಅಮ್ಮ, ಹುಳಿಪ್ರಿಯ ಬಂದು ದುರ್ಗಾದೇವಿ, ಗಂಜಿ ಪ್ರಿಯ ಬಂದು ಗೌರಿದೇವಿ, ಬೂದುಗುಂಬಳಗಾಯಿ ಪ್ರಿಯ ಬಂದು ಗೌರಿದೇವಿ. ಅದಕ್ಕೆ ಬೂದುಗುಂಬಳಗಾಯಿ ಎಲ್ಲ ನಾವು ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡ್ತೀವಿ. ಲಕ್ಷ್ಮೀ ದೇವಿಗೆ ಅದಲ್ಲ.
ಲಕ್ಷ್ಮೀ ದೇವಿಗೆ ಶ್ವೇತವರ್ಣ ಪ್ರಿಯೆ, ಕಳಶ ಪ್ರಿಯೆ. ಕಳಶ ಇಡ್ಲೇಬೇಕು ಅನ್ನೋದಿದೆ. ಸಂಪ್ರದಾಯ ಇಲ್ಲ ಗುರುಗಳೇ, ಪರವಾಗಿಲ್ಲ, ಲಕ್ಷ್ಮಿ ಫೋಟೋ ಇಟ್ಕೊಳ್ಳಿ. ಮುಖವಾಡ ಸಂಪ್ರದಾಯ ಇಲ್ಲ ಗುರುಗಳೇ, ಪರವಾಗಿಲ್ಲ, ಫೋಟೋ ಇಟ್ಕೊಳ್ಳಿ, ಇಲ್ಲ ಒಂದು ಸಣ್ಣ ವಿಗ್ರಹ ಇಟ್ಕೊಳ್ಳಿ. ಕಂಪಲ್ಸರಿ ಲಕ್ಷ್ಮಿಗೆ ಒಬ್ಬರು ಪಕ್ಕದಲ್ಲಿ ಇರಲೇಬೇಕು. ಸೋದರಳಿಯ ಗಣೇಶ ಅಂದ್ರೆ ಮಹಾಪ್ರಾಣ ತಾಯಿಗೆ. ಪಕ್ಕದಲ್ಲಿ ಗಣೇಶನಿಲ್ಲದೆ ಲಕ್ಷ್ಮೀ ಪೂಜೆ ಇಲ್ಲ, ನೆನಪಿಟ್ಕೊಳ್ಳಿ. ಬುಧನ ತತ್ವ, ಕೇತು ತತ್ವ ನೆನಪಿಟ್ಟುಕೊಳ್ಳಿ. ವಿಷ್ಣು ಪ್ರಿಯ ಹೇಗೆಯೋ ಗಣಪ ಪ್ರಿಯ, ಮೊದಲು ಗಣಪನ ಪೂಜೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಲ್ಲೊಂದು ಗರಿಕೆ ಇಡ್ಲೇಬೇಕು ಗಣೇಶ. ಸೊ ಇಟ್ಟ ಮೇಲೆ ಒಂದು ನೈವೇದ್ಯ, ಗಣೇಶನಿಗೆ ನೈವೇದ್ಯವಿಲ್ಲದ ಪೂಜೆ ಇಲ್ಲ. ಮಗು ಮನೇಲಿ ಮಕ್ಕಳಿದ್ದಾರೆ ಅಂದಮೇಲೆ ಏನಾದ್ರೂ ಒಂದು ಇಡ್ಲೇಬೇಕು. ಅದಕ್ಕೆ ಆಗಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಮಕ್ಕಳಿರೋ ಮನೇಲಿ ಒಂದು ಹಸು ತಂದಿಡೋರು. ಒಂದು ಹಸು ಬಂದ ಕಾಲಕ್ಕೆ, ಒಂದು ಮಗು ಬಂದ ಕಾಲಕ್ಕೆ, ಒಂದು ಹೆಣ್ಣು ಬಂದ ಕಾಲಕ್ಕೆ ಆ ಮನೆ ಕಣೋ ಅಂತ ಮಾತಾಡೋರು. ಎಲ್ಲಿದೆ ಈಗ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ಲ, ಅಂಥದ್ದಾಗ್ಬಿಟ್ಟಿದೆ. ತೃಪ್ತಿ ಇಲ್ಲ, ಹೊಡಿಯೋದು ಬಡಿಯೋದು, ಊರೆಲ್ಲ ಬರೋ ಹೆಣ್ಮಕ್ಳಿಗೆ ಬಾಗಿನ ಹಂಚೋದು. ನಿನ್ನ ಮನೆ ಅಕ್ಕ ತಂಗಿರಿಗೆ ಊಟ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಮರ್ಯಾದೆ ಕೊಟ್ಟಿಲ್ಲ. ಖಂಡಿತ ನಿಮ್ಮ ಮನೆ ಮಕ್ಕಳಿಗೆ ನೆಮ್ಮದಿಯಾಗಿರುತ್ತೆ? ಇಲ್ಲವೇ ಇಲ್ಲ. ಹೊಡೆದಾಗ ಹೇಳ್ತಾನೆ ನಮ್ಮ ಗುರುಗಳು ಸೋದರ ಮಾವ 1000 ಕೋಟಿ ಅಧಿಪತಿ, ಇವತ್ತೆಲ್ಲ ಚದರ ಆಗ್ಬಿಟ್ಟಿದ್ದಾರೆ. ಕಣ್ಣು ಮುಂದ್ಗಡೆ ನಡೆದಿರೋ ಕತೆ ಇದೊಂದು 25-30 ವರ್ಷದಲ್ಲಿ. ಆ ಅಮ್ಮ ಅವರ ಸೋದರ ಮಾವ ಅಂದ್ರೆ ಸೋದರತ್ತೆ ಅಲ್ಲ, ಸೋದರ ಮಾವನ ಹೆಂಡತಿ, ಅತ್ತೆನೇ ಆಗ್ಬೇಕು. ಇವತ್ತು ಕೃತಕ ಗಾಳಿನಲ್ಲಿ ಕೂತಿದ್ದಾಳೆ, ಡೈಮಂಡ್ ನೆಕ್ಲೆಸ್ ಹಾಕೋಬಿಟ್ಟು. ಅದಿಲ್ಲದೆ ಇಲ್ಲ, ಯಾವಾಗ ಹೋಗ್ತಾಳೋ ಗೊತ್ತಿಲ್ಲ. ಹಬ್ಬಕ್ಕೆ ಇದೆಲ್ಲ ಹೇಳ್ಬಾರ್ದು, ಬಟ್ ಗುರುಗಳು ಹೇಳ್ತಿರ್ತಾರೆ, ನೋಡೋ ಯಾವ ಲಕ್ಷ್ಮಿ ಇದ್ದೇನ ಇದು, ಲಕ್ಷ್ಮೀ ಪೂಜೆಗೆ ಅವಳಿಗೆ ಅರ್ಹತೆ ಇಲ್ಲ, ಗಂಡನ್ ಕಳ್ಕೊಬಿಟ್ಟಿದ್ದಾಳೆ ಅಂತ. ಗಂಡ ಕಳ್ಕೊಂಡು ಆಗೋಯ್ತು, 27 ವರ್ಷ ಆಗೋಯ್ತು. ಇನ್ನೆಲ್ಲಿ ಆ ಲಕ್ಷ್ಮೀ ಪೂಜೆಗೆ ಕುಳಿತುಕೊಳ್ಳೋಕೆ ಅರ್ಹತೆ ಬಿಟ್ಟಿಲ್ಲ. ನೆಕ್ಲೆಸ್ ಹಾಕೊಂಡು ಹಿಂಗೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕಷ್ಟೆ. ಯಾವ ನೆಕ್ಲೆಸ್ ಇಟ್ಕೊಂಡೇನು? ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಸೊ ಲಕ್ಷ್ಮೀ ಪೂಜೆಗೆ ಅತಿ ಮುಖ್ಯವಾಗಿ ನಿಯಮ. ಇವತ್ತು ಸಂಜೆ 7 ಗಂಟೆ ಮೇಲೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ತುಪ್ಪವಿಲ್ಲದೆ ಇಲ್ಲ. ಯಾಕೆ ತುಪ್ಪ ಪ್ರಿಯ ಅಂದ್ರೆ ನೋಡಿ, ಒಂದು ಹಾಲಿಗೆ ಎಷ್ಟು ಲೀಟ್ರು? ಒಂದು 40 ರೂಪಾಯಿ 50 ರೂಪಾಯಿ ಲೀಟ್ರು. ಅದನ್ನ ಹೆಪ್ಪಾಕ್ತೀವಿ, ಮೊಸರಾಗುತ್ತೆ. ಮೊಸರಿಗೆ ಎಷ್ಟು? 100 ರೂಪಾಯಿ. ಅದನ್ನ ಮಜ್ಜಿಗೆ ಮಾಡಿದ್ರೆ ಎಷ್ಟು? ಒಂದು 200 ರೂಪಾಯಿ. ಅದನ್ನ ಕಳೆದ್ರೆ ಬರೋ ಬೆಣ್ಣೆಗೆ ಎಷ್ಟು ರೇಟು? ಒಂದು 600 ರೂಪಾಯಿ. ಬೆಣ್ಣೆನ ಕಾಯಿಸಿದಾಗ ಬರತಕ್ಕಂಥ ಒಂದು ತುಪ್ಪದ ಬೆಲೆ ಎಷ್ಟು? ನಾಟಿ ತುಪ್ಪ ಅಂತೂ 2000 ರೂಪಾಯಿವರೆಗೂ ಇದೆ. ನಾಟಿ ಹಸುವಿನ ತುಪ್ಪ, ಶುದ್ಧ ದೇಸಿ ತುಪ್ಪ 2500 ರೂಪಾಯಿಯೂ ಇದೆ. ಈ ಅಂಗಡಿನಲ್ಲಿ ಮಾರೋ ತುಪ್ಪ ಇದೆಲ್ಲ 400 ರೂಪಾಯಿ 500 ರೂಪಾಯಿ, ಮರಳು ಅದ್ರಲ್ಲೆಲ್ಲ ಒಂದು ಪ್ರೋಟೀನ್ಸು ಇರೋ ಶಕ್ತಿ ಎಲ್ಲ ತೆಗೆದು ಬಿಟ್ಟಿರ್ತಾರೆ. ಅಚ್ಚುಕಟ್ಟಾಗಿ ನೀವೇ ಹಾಲು ತಗೊಬಂದು ಹೆಪ್ಪ ಹಾಕೊಂಡು ನೀವೇ ತುಪ್ಪ ಮಾಡ್ಕೊಳ್ಳೋದು ಕಲೀರಿ. ಅಷ್ಟೇ. ಇದನ್ನೆಲ್ಲ ಅಂಗಡಿಯಿಂದ ತಗೊಬಂದು ತುಪ್ಪ ನಾವು ಮಾಡ್ಕೊಂಡು ತಿಂತೀವಿ ಅಂದ್ರೆ ಅದ್ರಲ್ಲಿ ಏನೇನೂ ಇಲ್ಲ, ಎಂಥದೂ ಇಲ್ಲ. 350-360 ರೂಪಾಯಿ ತಿರುಪತಿಗೆ ಕೊಟೇಶನ್ ಹೋಗಿರೋದು 1 kg ತುಪ್ಪ. ಏನ್ ಮಾತಾಡ್ತೀರಿ ನೀವು? ಅದಕ್ಕಿಂತ ಕಡಿಮೆ ಕೇಳಿದಾರೆ, ಆಗಲ್ಲ ಅಂದಿದ್ದಾರೆ. ಅವನು ಯಾರೋ 250-280 ರೂಪಾಯಿ ಅದನ್ನ ತುಪ್ಪ ಅಂತಾರೆ, ಅದನ್ನ ಡಾಲ್ಡಾ ಅಂತಾರೆ, ವನಸ್ಪತಿ ಅಂತಾರೆ ಅದನ್ನ. ಹಿಂಗಾಗಿರುತ್ತೆ. 340-350 ರೂಪಾಯಿಗೆ ಲೆಕ್ಕ ಹಾಕು. ಎಷ್ಟು 1000 ಟನ್ ಆದ್ರೂ ಅದಕ್ಕೊಂದು ಲೆಕ್ಕ ಬೇಡವಾ? 1 ಲೀಟರ್ ತುಪ್ಪ ತೆಗಿಲಿಕ್ಕೆ ನೆನಪಿಟ್ಕೊಳ್ಳಿ, ಕಡಿಮೆ ಅಂದರು 10 ಲೀಟರ್ ಹಾಲು ಬೇಕು. 1 ಲೀಟರ್ ಹಾಲು ಎಷ್ಟಪ್ಪ? ನಮ್ಮ ಹತ್ರ ತಗೊಳ್ತಿರೋದೇ ಎಷ್ಟಪ್ಪ? ರೈತರ ಹತ್ರ ತಗೋತಿರೋದೇ ಎಷ್ಟಪ್ಪ? ಅದಕ್ಕೆ ಸಾಕಾಣಿಕೆ ಖರ್ಚು ಏನಪ್ಪ? ಅದನ್ನ ಕಾಯಿಸಿ ಕುದಿಸಿ ಅದ್ರಲ್ಲಿ ತುಪ್ಪ ತೆಗಿಯೋ ಪ್ರಾಸೆಸ್ಸು, ಲೇಬರ್ಸು, ಪ್ಯಾಕಿಂಗು, ಬಾಟ್ಲಿಂಗು 360 ರೂಪಾಯಿ ಕೆಜಿಗೆ ಹೆಂಗಪ್ಪ ಕೊಟ್ಬಿಡ್ತೀರಿ ನೀವು? ಯೋಚನೆ ಮಾಡಿ ನೋಡಿ. ಇಷ್ಟೇ ಅಂದ್ರೆ 40 ರೂಪಾಯಿಯಿಂದ 2000 ರೂಪಾಯಿ ಲಕ್ಷ್ಮಿ ಒಲಿದ್ರೆ ಹಾಗೆ. ಅಂದ್ರೆ ಒಂದು ಕಾರ್ಯವನ್ನ ನೀವು ಕಡಿತಾ 2000 ರೂಪಾಯಿ 40 ರೂಪಾಯಿಯಲ್ಲಿ 10x ಅಂದ್ರೆ 400 ರೂಪಾಯಿ.
20x ಅಂದ್ರೆ 800 ರೂಪಾಯಿ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಹೆಚ್ಚು ಕಡಿಮೆ 50 ಪಟ್ಟು ತುಪ್ಪದ ಬೆಲೆ. ಶುದ್ಧ ದೇಸಿ ತುಪ್ಪ 2000 ರೂಪಾಯಿ ಇದೆ. ಘಮ ಘಮ ಅನ್ನತಕ್ಕಂಥ ಕರೆಕ್ಟಾಗಿ ಮಾಡಿ ಪ್ರಾಸೆಸಿಂಗ್ ಮಾಡೋರು ಲೀಸ್ಟ್ ಅಂದ್ರೂ 1000 ರೂಪಾಯಿ ಇದೆ. 25 ಪಟ್ಟು ಅಂದ್ರೆ ನಿಮ್ಮ ಬೆಲೆಯನ್ನ 25 ಪಟ್ಟು ಹೆಚ್ಚಿಸಿಕೊಳ್ಳಬಹುದು. ಲಕ್ಷ್ಮಿ ಒಲಿತಾಳೆ ಅಂದ್ರೆ ಅಷ್ಟು ಕಾಯ್ಬೇಕು. ನೀವು ನೋಡಿ, ಹಾಲು ಎಷ್ಟು ದಿನದಲ್ಲಿ ಒಡೆದೋಗುತ್ತೆ? 1 ದಿನ. ಮೊಸರಾದ್ರೆ 3 ದಿನ 5 ದಿನಕ್ಕೆ ಹುಳಿ ಬಂದ್ಬಿಡುತ್ತೆ. ಮಜ್ಜಿಗೆ ಆದ್ರೆ ಒಂದು ಹಬ್ಬಬ್ಬ ಅಂದ್ರೆ 1 ವಾರ. ಬೆಣ್ಣೆ 1 ತಿಂಗಳು ಇಡ್ತೀರಾ. ತುಪ್ಪ ಆದ್ರೆ ವರ್ಷಗಟ್ಲೆ ಇಡ್ಬೋದು. ಹೌದಲ್ವಾ? ಅಂದ್ರೆ ನೀವು ಕಡದಷ್ಟು ಬೆಲೆ ಜಾಸ್ತಿ. ನೀವು ಆ ಗಮ್ಯದಲ್ಲೇ ಇದ್ದಷ್ಟು ನಿಮ್ಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ. ಮಾಡುತ್ತಿರುವ ಕೆಲಸದ ಮೇಲೆ, ಮಾಡುತ್ತಿರುವ ವೃತ್ತಿಯ ಮೇಲೆ, ಓದುತ್ತಿರುವ ವಿದ್ಯೆಯ ಮೇಲೆಯೇ ಆ ಫೋಕಸ್ ಮಾಡ್ತಿದ್ರೆ ನೀವು ತುಪ್ಪದ ಸ್ಥಾಯಿಗೆ ತಲುಪಬಹುದು ಅನ್ನತಕ್ಕಂಥದ್ದು ಅರ್ಥನೇ ಮಾಡ್ಕೊಂಡಿಲ್ಲ. ಅದಕ್ಕೆ ಲಕ್ಷ್ಮಿಗೆ ಬಂದು ತುಪ್ಪದ ದೀಪ ಹಚ್ಚುವುದರ ಪರಿಪೂರ್ಣ ಸಂಕೇತ, ವೈದಿಕ ಸಂಕೇತ ಅಂದ್ರೆ ಇದೆ. ತುಪ್ಪದಿಂದ ಮಾಡಿರೋ ನೈವೇದ್ಯ ಇಡಿ, ತುಪ್ಪದಿಂದ ಮಾಡಿರೋ ನೈವೇದ್ಯ ಇಡಿ, ತುಪ್ಪದ ದೀಪ ಹಚ್ಚಿ ಅನ್ನತಕ್ಕಂಥದ್ರ. ಎಲ್ರೂ ತುಪ್ಪ ತರ್ಲಿಕ್ಕಾಗುತ್ತಾ? ಎಲ್ರೂ ತುಪ್ಪ ತಿನ್ಲಿಕ್ಕಾಗುತ್ತಾ? ನಿತ್ಯ ತುಪ್ಪ ತಿನ್ಲಿಕ್ಕಾಗುತ್ತಾ? ಈ ತರ 1000 ರೂಪಾಯಿ ಕೊಟ್ಟು ದಿನ 50 ಗ್ರಾಮ್, ಬೆಳಿಗ್ಗೆ 3 ಸ್ಪೂನ್, ಮಧ್ಯಾಹ್ನ 1 ಸ್ಪೂನ್, ಸಂಜೆ 3 ಸ್ಪೂನ್ ಅಂತ ಹೇಳಿದ್ರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಶುದ್ಧ ದೇಸಿ ತುಪ್ಪ ತಿಂದ್ರೆ ಏನೂ ಆಗೋಲ್ಲ, ಏನೂ ಆಗೋಲ್ಲ. ಇವುಗಳನ್ನ ತಗೊಬಂದು ಈ ಅಂಗಡಿಲಿರೋ ಎಣ್ಣೆ, ಅಂಗಡಿಲಿರೋ ತುಪ್ಪ ತಿಂದ್ರೆ ನಮ್ಗೆ ಬರಬಾರದ ಕಾಯಿಲೆಗಳೆಲ್ಲ ಬಂದಿರೋದು ಇದರಿಂದಲೇ. ನಮ್ಮ ಹಿರಿಯರಿಗೆ ಇಂಥ ಕಾಯಿಲೆಗಳು ನಾವು ಕೇಳೇ ಇರಲಿಲ್ಲ. ಥೈರಾಯ್ಡು ಇರಲಿಲ್ಲ, BP ಇರಲಿಲ್ಲ, ಶುಗರು ಇರಲಿಲ್ಲ. ಹಾರ್ಟ್ ಅಟ್ಯಾಕ್ ಎಲ್ಲೋ ಲಕ್ಷದಲ್ಲಿ ಒಬ್ಬರಿಗಿತ್ತು. ಇವತ್ತು ಎಲ್ಲೆಲ್ಲೂ ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಇದೆಲ್ಲ ನಮ್ಮವ್ರು ತಿನ್ನೋ ಅಷ್ಟು ತುಪ್ಪ ತಿಂದಿದೀವ. ನಮ್ಮ ಅಜ್ಜ ನನ್ನ ಕಣ್ ಮುಂದ್ಗಡೆ ಮಕ್ಕಳೇ, ಅವ್ರೊಂಥರ ಕುಕ್ಕರ್ಗಾಲಲ್ಲಿ ಕುತ್ಕೋತಾ ಇದ್ದಿತ್ತು. ಸಿದ್ಧಾರೂಢ ಗುರುಗಳಿದಾರಲ್ವ, ಕುತ್ಕೋತಾರಲ್ವ, ಆ ತರ ಕುತ್ಕೊಂಡು ಹಿಂಗ ಹಾಕ್ಬೇಕು. ನಾವು ಸೌಟಲ್ಲಿ ಹಾಕ್ಬೇಕು, ಇಷ್ಟು ದೊಡ್ಡ ಸೌಟಲ್ಲಿ. ಓಂ ಕೇಶವಾಯ ನಮಃ ತುಪ್ಪ, ಓಂ ಮಾಧವಾಯ ನಮಃ, ಓಂ ಅಚ್ಯುತಾಯ ನಮಃ, ಹಿಂಗೆ. ಆಮೇಲೆ ಇನ್ನೊಂದು 3 ಸೌಟ್ ಹಾಕ್ಬೇಕಿತ್ತು ತುಪ್ಪ. ಈ 80ನೇ ವಯಸ್ಸಿನಲ್ಲೂ ಕೂಡ ಅಚ್ಚುಕಟ್ಟಾಗಿ. ಇವಾಗ ಇಷ್ಟು ತುಪ್ಪ ತಿಂದ್ಬಿಡಿ ನೀವು ನೋಡೋಣ 4 ಸ್ಪೂನ್ ಟಾಯ್ಲೆಟ್ ಓಡೋ ಅಂಥದ್ದು. ಕಾರಣ ನಮ್ಮ ಗಟ್ಟನ್ನ ಕೆಡ್ಸ್ಕೊಬಿಟ್ಟಿದ್ದೀವಿ. ಇಲ್ದಿದ್ದೆಲ್ಲ ತಿಂದು ಬೆಳಿಗ್ಗೆ 4 ಗಂಟೆಗೆ ಹೊಸಕೋಟೆ ಬಿರಿಯಾನಿ ತಿಂದು ಅಷ್ಟೇ. ಯಾರು ಮಾಡಿದ್ನೋ, ಯಾವಾಗ್ಲೂ ಎಮರ್ಜೆನ್ಸಿಗೆ ನೈಟ್ ಶಿಫ್ಟ್ ಡ್ಯೂಟಿಯಿಂದ ಬರೋರ್ಗೆ ಹಸ್ತಿರ್ತಾರೆ ಅಂತ ಒಬ್ಬ ಪುಣ್ಯಾತ್ಮ ಯಾರು ಅನ್ನ ಇಡಕ್ ಹೋದ್ರೆ ಅದು ಇನ್ನೊಂದು ಅವಾಂತರ ಆಗ್ಬಿಟ್ಟಿದೆ, ಅನಂತನ ಅವಾಂತರ ಆಗ್ಬಿಟ್ಟಿದೆ. ಹಬ್ಬದ ದಿನ ಇದೆಲ್ಲ ಮಾತಾಡ್ಬಾರ್ದು. ಯಾರ್ದು ಅನ್ನಕ್ಕೆ ಕಲ್ಲಾಕ್ಬಿಡ್ತಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ ಮಕ್ಕಳೇ, ನೀವು ಇನ್ನೊಬ್ರಿಗೆ ಅನ್ನ ಇಡ್ತಾ ಇಲ್ಲ, ವಿಷ ಇಡ್ತಿದ್ದೀರ ಅಷ್ಟೇ. ಎಲ್ಲಿರುತ್ತೆ ಅಷ್ಟೇ. ಇನ್ನೊಬ್ಬರ ದೇಹದ ಆರೋಗ್ಯ ಕೆಡಿಸಿ, ಹೊಟ್ಟೆ ಕೆಡಿಸಿ, ಬದುಕು ಕೆಡಿಸಿ ನಾನು ಚೆನ್ನಾಗಿರ್ತೀನಿ ಅನ್ಕೊಂಡ್ರೆ ನಾವು ನಮ್ಮ ಮಟ್ಟಕ್ಕೆ ಈ ನಜ್ದೀಕಿ ಫಾಯ್ದಾ ಅಂತ ಹೇಳ್ತೀವಿ. ಇವತ್ತಿಗೆ ಚೆನ್ನಾಗಿರ್ತೀವಿ ಅಷ್ಟೇ. ಸೊ ಅದರಿಂದ ಕಡಲೆಬೇಳೆಗೆ ಸಂಬಂಧಪಟ್ಟಂಥದ್ದು ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ಬಿಳಿ, ಹಸಿರು, ಅಂಚು ಸೀರೆ ಇರತಕ್ಕಂಥದ್ದೇ ಇಡಬೇಕು, ಅಂಚಿರಬೇಕು. ಯಾವ್ದಾವ್ದು ಸೀರೆ ಇಡೋದಲ್ಲ ಅಮ್ಮನವರಿಗೆ. ಹೌದು, ಯಾವುದೇ ದೇವತಾ ಕಾರ್ಯಗಳಿಗೆ ಅಂಚು ಇಲ್ಲದ್ದು ಮಾಡಬಾರದು. ಇಲ್ಲ ಅಂದ್ರೆ ತೋರಿಸ್ತಿದೆ. ಅಂಚಿನ ಸೀರೆ ಇರುತ್ತೆ ಕೆಳಗಡೆ, ಬಾರ್ಡರ್ ಅಂತಿರಲ್ವಾ, ಇರಬೇಕು. ಶಲ್ಯ ಪಂಚೆಗೂ ಅಂಚಿರಬೇಕು, ಸುಮ್ಮನೆ ಅಲ್ಲ. ತಗೊಬಂದು 7 ಗಂಟೆಗೆಲ್ಲ ಆಯ್ತಲ್ವಾ, ಬೇಗ ಮಲಗ್ಬಿಡಿ, ಎಲ್ಲ ಇಟ್ಬಿಡಿ, ತೆಗಿಬಿಡಿ. ಹೂವು ಎಲ್ಲ ತಗೊಂಡು ಬಂದಿದ್ದೀರಲ್ವಾ, ಏನೇನಿದೆಯೋ ಪೀಠ, ಒಂದು ವಸ್ತ್ರ, ಬಳೆಗಳು, ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ವರಲಕ್ಷ್ಮಿ ಮುಖವಾಡ, ಹೂವು, ಹಣ್ಣು ಎಲ್ಲ ತಂದಿಟ್ಟಿದ್ದೀರಲ್ಲ, ಬೇಗ ಮಲಗ್ಬಿಡಿ. ಒಂದು 7:30ಗೆಲ್ಲ, ಮಧ್ಯರಾತ್ರಿ 1:00 ಎತ್ತೋಳಿ. 8:30, 9:00, 10:00, 11:00, 12:00, 1:00, 6 ಅವರ್ ಸ್ನಾನ ಮಾಡ್ಕೊಳ್ಳಿ, ಬಾಯಿಗೆ ಬಟ್ಟೆ ಕಟ್ಕೊಳ್ಳಿ, ಹೋಗಿ ಸಿದ್ಧತೆ ಮಾಡ್ಕೊಳ್ಳಿ. ಅಮ್ಮ ಅಂತ ಹೇಳಿಬಿಟ್ಟು ಹಾಲಿಂದ ಮಾಡಿರ್ತಕ್ಕಂಥ ಪ್ರಸಾದ, ತುಪ್ಪ ಹಾಕಿ ಇಟ್ಟು 1 ಲೋಟ ಹಾಲು, ತುಪ್ಪ, ಪೀಠ ಮಾಡ್ಕೊಳ್ಳಿ. ಒಂದು ವಸ್ತ್ರ, ದೇವತಾ ವಸ್ತ್ರಗಳಿಟ್ಟಿರ್ಬೇಕು, ನೆನ್ಪಿಟ್ಕೊಳ್ಳಿ. ದೇವ್ರ ಕಾರ್ಯಕ್ಕೆ ಮಾತ್ರ ಬಳಸುವಂಥ ತಟ್ಟೆ,
ದೇವ್ರ ಕಾರ್ಯಕ್ಕೆ ಮಾತ್ರ ಬಳಸುವಂತ ಪಾತ್ರೆ. ಈಗ ನಮ್ಮ ಹಿರಿಯರಿಗೆ ನಾವು ನಮ್ಮ ಮನೆಯಲ್ಲಿ ಒಂದು ತಟ್ಟೆ ಇಡ್ತಾರೆ. ನನಗೊಂದು ತಟ್ಟೆ ಇಟ್ಟಿದ್ದಾಳೆ ನನ್ನ ಧರ್ಮಪತ್ನಿ, ಆ ತಟ್ಟೆಯಲ್ಲಿ ಯಾರು ತಿನ್ನೋ ಆಗಿಲ್ಲ. ನಮ್ಮ ಅಕ್ಕ ತಂಗಿರು ನೋಡ್ತಾರ, ಅದಕ್ಕೆ ಕೊಣೋ ನಿಮ್ಮ ಮನೇಲಿ ಲಕ್ಷ್ಮಿ ಕೊಣೋ ಅಂತ. ಆ ತಟ್ಟೆನೆ ಬೇರೆ ಯಾವುದೋ ತಟ್ಟೆಯಲ್ಲಿ ಇಡೋಲ್ಲ ಹಾಕಿ. ಮನೆ ಯಜಮಾನ ಅವ್ರು ಅದರಲ್ಲೇ ತಿನ್ಬೇಕು. ದೇವರಿಗೂ ಅಷ್ಟೇ, ಹಿರಿಯರಿಗೂ ಅಷ್ಟೇ. ಅದಕ್ಕೆ ಅಂತ ದೇವತಾ ಕಾರ್ಯಕ್ಕೆ ಅಂತ ಒಂದು ಸೀರೆಗಳು ಇಟ್ಟಿರ್ತಾರೆ, ಅದನ್ನೇ ಉಟ್ಕೊಳ್ಳಿ. ಇಲ್ಲಂದ್ರೆ ಅಲ್ಲಿ ಯಾವಾಗಂದ್ರೆ ಅಲ್ಲಿ ಯಾವ್ಯಾವ್ದೋ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಡೋ ಅಂತ ಸೀರೆಗಳಲ್ಲ, ದೇವತಾ ಕಾರ್ಯಕ್ಕೆ ಇಟ್ಟಿದ್ದೀರಲ್ವಾ. ಪ್ರತಿ ವರ್ಷ ಅಮ್ಮನವರಿಗೆ ಒಂದು ಸೀರೆ ಇಟ್ಟು ಪೂಜೆ ಮಾಡಿರ್ತೀರಲ್ವಾ ಕಳಶಕ್ಕೆ, ಅದನ್ನ ಉಟ್ಕೊಳ್ಳಿ. ರೆಡಿ ಮಾಡಿ ಇಟ್ಟಿದ್ದೀರಲ್ವಾ, ಉಟ್ಕೊಳ್ಳಿ. ಕೈ ತುಂಬ ಬಳೆ ಹಾಕ್ಕೊಳ್ಳಿ, ಅರಿಶಿನ ಹಚ್ಕೊಳ್ಳಿ, ಕುಂಕುಮ ಹಚ್ಕೊಳ್ಳಿ, ಕಾಡಿಗೆ ಹಚ್ಕೊಳ್ಳಿ, ಮೆಹಂದಿ ಇದ್ರೆ ಮೆಹಂದಿ ಹಾಕ್ಕೊಳ್ಳಿ, ಕಾಲಲ್ಲಿ ಕಾಲ್ಗೆಜ್ಜೆ ಇರ್ಲಿ, ಹೂವ ಇಟ್ಕೊಳ್ಳಿ. ನೀವು ಲಕ್ಷ್ಮಿಯಾಗಿ ಅಲಂಕಾರವಾಗಿದೆ ಅಮ್ಮನವರಿಗೆ ನೀವು ಮೊದಲು, ಆಮೇಲೆ ಪುಟ್ಟಾಗಿ ನಿಮಗೇನು ಬರುತ್ತೋ ಆ ಒಂದು ರೂಪದಲ್ಲಿ ಅಮ್ಮನವರನ್ನ, ಆ ಕಳಶ ಸ್ಥಾಪನೆ, ಒಬ್ಬೊಬ್ಬರಿಗೂ ಒಂದೊಂದು ಕಳಶ ರೂಪ ಇಡೋದು ಬರುತ್ತೆ. ಅದ್ರಲ್ಲಿ ನವಧಾನ್ಯ ಹಾಕ್ತಾರೆ, ಬರೀ ಅಕ್ಕಿ ಅಕ್ಷತೆಯನ್ನ ಹಾಕಿರ್ತಾರೆ, ಕೆಲವರು ಅಕ್ಕಿ ಪ್ಲಸ್ ಒಣಗಿದ ಖರ್ಜೂರ ಇಡ್ತಾರೆ, ಕೆಲವರು ನೀರು ವಿಳೆದೆಲೆ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಡ್ತಾರೆ. ಈ ರೀತಿ ವೈದಿಕವಾಗಿ ಕೇಳ್ಕೊಳ್ಳಿ ಹಿರಿಯರನ್ನ, ನಿಮ್ಮ ಮನೆಯ ಪುರೋಹಿತರನ್ನ. ಕುಲಪುರೋಹಿತರು, ನಿಮ್ಮ ಮನೆ ಕುಲಪುರೋಹಿತರು ಯಾರು ಗೊತ್ತಾ? ನಿಮ್ಮ ಹಿರಿಯರೇ, ನಿಮ್ಮ ಅಜ್ಜಿ, ನಿಮ್ಮ ದೊಡ್ಡಜ್ಜಿ, ನಿಮ್ಮ ದೊಡ್ಡಮ್ಮ, ನಿಮ್ಮ ದೊಡ್ಡತ್ತೆ, ಚಿಕ್ಕತ್ತೆ, ಈ ತರ ನಿಮ್ಮ ಅತ್ತಿಗೆ, ನಿಮ್ಮ ದೊಡ್ಡಕ್ಕ, ಅವ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ನೀವು ಅವ್ರನ್ನ ದೂರ ಇಟ್ರೆ ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಇದೆ. ಇವತ್ತೇ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬಿಡಿ, ಹಿಂಗ ಹಬ್ಬ ನೋಡ್ಕೊಂಡು ಬನ್ನಿ. ಅವ್ರ ಮನೇಲೂ ಹಬ್ಬಗಳಿರುತ್ತಲ್ವಾ, ಮುಂದಿನ ಶುಕ್ರವಾರಕ್ಕೆ ಬಂದು ಅರ್ಶಿನ ಕುಂಕುಮ ತಗೊಂಡೋಗ್ಲಿ ಬಿಡಿ. ಅಕ್ಕಪಕ್ಕ ಇರತಕ್ಕಂಥ ತುಂಬಾ ತೀರಾ ಬಡವರಿಗೂ ಹೇಳಿಟ್ಬಿಡಿ. ಯಾರು ಅವ್ರ ಮನೇಲಿ ಹಬ್ಬ ಮಾಡೋ ಶಕ್ತಿ ಕೊಟ್ಟಿರಲ್ಲ ಪಾಪ ಭಗವತಿ, ಅಂಥವ್ರನ್ನೇ ಕರಿಬೇಕು. ಒಂದು ಕಡಿಮೆ ಅಂದರೂ 6 ರೀತಿಯ ಇಲ್ಲ 11 ರೀತಿಯ ನೈವೇದ್ಯಗಳನ್ನ ಮಾಡಬೇಕು. ಅಯ್ಯೋಯ್ಯೋ ಇದು ಹೆಂಗೆ ಗುರುಗಳೇ? ಅನ್ನ ತಗೊಳ್ಳಿ, ಒಂದು ಪುಟದಾಗಿ ಪುಳಿಯೋಗರೆ, ಗೊಜ್ಜು ಹಾಕಿ ಪುಳಿಯೋಗರೆ, ಒಂದು ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಹಾಕಿ ಚಿತ್ರಾನ್ನ, ಆಯ್ತಾ, ಒಂದು ಸ್ವಲ್ಪ ಮೊಸರು ಹಾಕಿ ಮೊಸರನ್ನ, ಮಾಮೂಲಿ ಬಿಳಿ ಅನ್ನ, ಅದಕ್ಕೆ ಸ್ವಲ್ಪ ಸಾಂಬಾರು, ಅದಕ್ಕೆ ಸ್ವಲ್ಪ ರಸಮ್ಮು, ಅದಕ್ಕೆ ಸ್ವಲ್ಪ ಮಜ್ಜಿಗೆ, ಆಯ್ತಲ್ವಾ? ಅದೇ ಅನ್ನಕ್ಕೆ ಒಂದು ಸ್ವೀಟ್ ಪೊಂಗಲ್ ಸ್ವಲ್ಪ, ಡನ್. 6 ಇಲ್ಲ 7 ರೀತಿಯದ್ದಾಯ್ತು. ಹೌದು, ಕಡಲೆಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಪಾಯಸ ಅನ್ನ ಮಾಡ್ಕೊಳ್ಳಿ, ಇಲ್ಲ ಪಾಯಸವೇ ಮಾಡ್ಕೊಳ್ಳಿ. ಇಡಿಯಲ್ಲಿ ತುಪ್ಪ ಸ್ವಲ್ಪ ಹಾಕಿರ್ಬೇಕೆಲ್ಲ, ಅದಕ್ಕೂ ತುಪ್ಪ ಒಂದೊಂದು ಡ್ರಾಪು. ಅಮ್ಮನಿಗೆ ತುಪ್ಪ ಅಂದ್ರೆ ಇಷ್ಟ. ಶಕ್ತಿ ವರಲಕ್ಷ್ಮಿ ಹಬ್ಬ ನೋಡಿ, ಚಳಿಗಾಲ ಒಂಥರ ಗಾಳಿ ಕಾಲ, ಕಿವಿಯೆಲ್ಲ ಮುಚ್ಕೊಂಡಾಗೆ ತುಪ್ಪ ತಿನ್ಬೇಕು. ಎಲ್ಲಾ ತುತ್ತಲ್ಲೂ ತುಪ್ಪ ಇರಬೇಕು. ಶಕ್ತಿಗೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಮುಖ ಎಲ್ಲ ಬಿಳ್ಸ್ಕೊಂಡಂಗೆ ಆಗುತ್ತೆ, ಕಫ ಜಾಸ್ತಿ ಇರುತ್ತೆ, ಸುಸ್ತು ಅನ್ಸುತ್ತೆ, ಕಾಲೆಲ್ಲ ಎಳ್ತಾ ಅನ್ಸುತ್ತೆ. ತುಪ್ಪ ತಿಂದ್ರೆ ಮೈ ಪುಷ್ಟಿ ಅಂತ ನೋಡಿ. ಸುಮ್ಮನೆ ಮಾಡಿಲ್ಲ ವರಲಕ್ಷ್ಮಿ ಹಬ್ಬ, ಆಯ್ತ್ರೋ? ಇದು ಅತಿ ಮುಖ್ಯವಾಗಿ ಸಿದ್ಧತೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಪುಟ್ಟದಾಗಿ 1-2 ನೈವೇದ್ಯಗಳಾದ ಸ್ನಾನ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಬಾಯಿ ಕಟ್ಕೊಂಡು ಯಾರ ಹತ್ರ ಏನು ಮಾತಾಡದೆ ಆ ಲಕ್ಷ್ಮೀ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹಾಕೊಂಡು ಮಾಡ್ಕೊಂಡು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಮಾಡಿ ಸಿದ್ಧತೆ ಮಾಡ್ಕೊಳ್ಳಿ. ಒಂದು ಪೀಠ, ಒಂದು ಜಾಗ, ಮನೆ ಯಜಮಾನನ್ಗೆ ಹೇಳು, ಅಣ್ಣ ವರಲಕ್ಷ್ಮಿ ಹಬ್ಬ ನಾನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ, ನೀನು ಬೇರೆ ಏನಾದ್ರು ಅಭ್ಯಾಸಗಳು ತಿನ್ನೋದು ಕುಡಿಯೋದು ಈ 2 ದಿನಕ್ಕೆ ನಿಲ್ಸು, ಗುರುವಾರ ಶುಕ್ರವಾರಕ್ಕೆ ಬೇಡ. ಈ ಗುರುವಾರ ಶುಕ್ರವಾರಕ್ಕೆ ಬೇಡ, ಸುಮ್ನೆ ಅಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಹತ್ರ ಏನಿದೆಯೋ ಒಂದು ಪುಟ್ಟದಾಗಿ ಒಂದು 116 ರೂಪಾಯಿ, ಒಂದು 1016 ರೂಪಾಯಿ ಅದನ್ನ ತೆಗೆದು ದೇವ್ರ ಮುಂದ್ಗಡೆ ಇಡಿ. ಏನೋ ಒಂದು ಪುಟ್ಟ ಬೆಳ್ಳಿ ನಾಣ್ಯವೋ ಬಂಗಾರದ ನಾಣ್ಯವೋ ಏನಾದ್ರೂ ಒಂದಿದ್ರೆ ಒಂದು ಸಣ್ಣದಾಗಿ ಇರೋ ಬರೋ ಒಡವೆಗಳೆಲ್ಲ ತಗೊಬಂದು ಹಾಕ್ಬೇಡಿ. ಕಳ್ಳರುಗಳು ಜಾಸ್ತಿ ಆಗೋಯ್ತು, ಬೇಜಾರು ಮಾಡ್ಕೋಬೇಡಿ ಅಂತ ಒಂದು. ನೀವು ನಂಬ್ತೀರಾ, ಮೊನ್ನೆ ದೆಹಲಿಯ ಸೆಕ್ರೆಟರಿಯೇಟ್ ತಮಿಳುನಾಡಿನ MP ಒಂದು ಲೇಡಿ ವಾಕ್ ಮಾಡ್ತಿದ್ದಾರೆ MP. ಬೆಳಿಗ್ಗೆ ಅಲ್ಲಿ ಎಂತೆಂಥ ಡಿಪ್ಲೊಮ್ಯಾಟಿಕ್ ಜಾಗ ಅಂದ್ರೆ ಯೋಚನೆ ಮಾಡ್ಲಿಕ್ಕೂ ಆಗೋಲ್ಲ. ಚೈನ್ ಸ್ನ್ಯಾಚಿಂಗ್ ಆಗಿದೆ, ನಂಬ್ತೀರಾ? ಒಂದು MP ಏನ್ ಪ್ರೋಟೋಕಾಲ್ ಇರುತ್ತೆ ಅಲ್ಲಿ ಅಂತ ಜಾಗದಲ್ಲಿ, ಡೆಲ್ಲಿ, ಓ ಮೈ ಗುಡ್ನೆಸ್, ಒಳಗಡೆ ಹೋಗಕ್ಕಾದ್ರೂ ಆಗುತ್ತೇನ್ರಿ? ಅಂತ ಜಾಗಕ್ಕೆ ಕಿಲಾಡಿಗಳು ನುಗ್ಗಿದ್ದಾರೆ ಅಂದ್ರೆ ಇನ್ನು ನಮ್ದು ನಿಮ್ದು ಮನೆಗೆ ಸುಮ್ಮನೆ. ಆಮೇಲೆ
ಮನೇಲಿ ಇರೋ ಬರೋ ಒಡವೆಗಳೆಲ್ಲ ಹಾಕಿ ಫೋಟೋಸ್ ತೆಗೆದು ಫೇಸ್ಬುಕ್ ಸ್ಟೇಟಸ್ಸು ಇನ್ಸ್ಟಾಗ್ರಾಮ್ ಸ್ಟೇಟಸ್ಸು ಜಪ್ಪಯ್ಯ ಅಂದ್ರೂ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕೈ ಮುಗಿತೀನಿ. ನಿಮ್ ಖುಷಿ ಬಾಯಿ ಮುಚ್ಕೊಂಡು ಏನಿದೆಯೋ ಒಂದು ಸಣ್ಣದಾಗಿ ಅಷ್ಟೇ ಮಾಡಿ. ಸುಮ್ಮನೆ ಅಮ್ಮನವರು ಬಂದು ತೋರಿಸ್ಕೊಳ್ಳೋದಲ್ಲ. ಅಂಬಾನಿ ಮನೆಯ ಪೂಜೆ ನೀವು ನೋಡಿಲ್ಲ ಅಷ್ಟೇ ಹೇಳಬಲ್ಲೆ. ಅವರ ಹತ್ರ ಇಲ್ಲದಷ್ಟು ಸಂಪತ್ತ ನಿಮ್ಮ ಹತ್ರ? ಅವರ ಹತ್ರ ಇರೋಷ್ಟು ಸಂಪತ್ತ ಅದಾನಿ ಮನೆ, ಅಂಬಾನಿ ಮನೆ. ನೀತಾ ಅಂಬಾನಿ ಮಾಡೋ ಪೂಜೆ ನೋಡಿದ್ದೀರಾ? ಆಕೆ ಹೇಳ್ಕೊಳ್ಳೋ ಮಂತ್ರ ಗೊತ್ತಿದೆಯಾ ನಿಮ್ಗೆ? ಇವೆಲ್ಲ ಹೇಳ್ಬಾರ್ದು ಅಷ್ಟೇ. ದೊಡ್ಡವ್ರದ್ದು ದೊಡ್ಡ ಕಥೆಗಳಿರ್ತವೆ. ತುಂಬಾ ದೊಡ್ಡವ್ರು ತೋರಿಸ್ಕೊಳ್ಳಲ್ಲ, ನಾವೇ ಮಾಡೋದು ಹಿಂಗೆ ಇಲ್ಲಿಂದ ಎಲ್ಲರಿಗೂ ಬಂಗಾರ ಹಾಕೊಂಡು ಹಿಂಗೆ ಶೋ ತೋರಿಸ್ಕೊಂಡು ಬರ್ತಾರೆ ದಡ್ರುಗಳು. ಅಂಬಾನಿ ಯಾವತ್ತಾದ್ರೂ ಹಂಗೆ ಬಂದಿರೋದು ನೋಡಿದ್ದೀರಾ? ಅವ್ರ ಮಕ್ಕಳಾಗ್ಲಿ ನೀವೆಲ್ಲ ಹಾಕೊಂಡು ಬರೀ ಒಂದು ವಾಚು ತುಂಬಾ ಕತೆ ಹೇಳುತ್ತೆ ಅವ್ರದ್ದು. ಬರೀ ಒಂದೇ ಒಂದು ವಾಚು ಊರ್ದು ತುಂಬಾ ಉಸಾಬರಿ ಕತೆ ಹೇಳುತ್ತೆ. ಒಂದೇ ಒಂದು ಬ್ರ್ಯಾಂಡ್. ಅವ್ರು ಇಳಿಯೋ ಕಾರ್ ಒಂದು ನೋಡಿದ್ರೆ ಸಾಕು. ಇದೆಲ್ಲ ಇದೆ ಲೆಕ್ಕಗಳು. ಸುಮ್ಮನೆ ಏನೇನೋ ಮಾಡೋಕೆ ಹೋಗ್ಬೇಡಿ. ಬೆಳಿಗ್ಗೆ 4:28 5:15 ಒಳಗಡೆ ಮಹಾಮಂಗಳಾರತಿ ಆಗಬೇಕು. ಡನ್. ನಾಳೆ ಬೆಳಿಗ್ಗೆ. ದಿಸ್ ಇಸ್ ದಿ ರೂಲ್. ಗುರುಗಳೇ ಆಗಲ್ಲ ಗುರುಗಳೇ, ಕಷ್ಟ ಆಗುತ್ತೆ ಗುರುಗಳೇ. ಸೊ ನಾಳೆ ಬೆಳಿಗ್ಗೆ ಎದ್ದು ಮಾರ್ಕೆಟ್ಗೆ 5 ಗಂಟೆಗೆ ಹೋಗ್ಬಿಟ್ಟು ವಸ್ತುಗಳೆಲ್ಲ ತಗೊಬಂದು ಒಂದ್ ಕಡೆ ಇಡಿ. ಯಾರು ಮುಟ್ಟದಾಗೆ, ಅಂಟು ಮುಂಟು ಇರಬಾರ್ದು. ಲಕ್ಷ್ಮಿ ಅಂಟಿ ಮುಂಟು ಇರಬಾರ್ದು ಅಂದ್ರೆ ಅರ್ಥ ಏನ್ ಗೊತ್ತಾ? ಯಾರಾದ್ರೂ ಒಂದು ಹೆಣ್ಣು ಮಗುವನ್ನ ಯಾರಾದ್ರೂ ಮುಟ್ಟೋ ಕೆಲ್ಸಕ್ಕೆ ಟ್ರೈ ಮಾಡಿ ನೋಡಿ, ಪಕ್ಕಕ್ಕೆ ಹೋಗಿ ಕುತ್ಕೊಂಡು ನೋಡಿ, ಸಾಧ್ಯವಾ? ಅದೇ ಅರ್ಥ. ಮುಟ್ಟೋ ಆಗಿಲ್ಲ, ಅಧಿಕಾರ ಇಲ್ಲ, ಪರಸ್ತ್ರೀ ಅಮ್ಮ ಆದ್ರೂ ಇಲ್ಲ. ನನ್ನ ಧರ್ಮಪತ್ನಿ ಆದರೂ ರಥದಲ್ಲಿದ್ದಾಗ ಹೋಗ್ಬಿಟ್ಟು ಹತ್ರಕ್ಕೆ ಹೋಗಿ ಮುಟ್ಟೋ ಆಗಿಲ್ಲ. ಯಾವಾಗಂದ್ರೆ ಯಾವಾಗ, ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಹೆಂಗಂದ್ರೆ ಹೆಂಗೆ ಇಲ್ಲ ಮಕ್ಕಳೇ. ಲಕ್ಷ್ಮಿಯ ಸಂಕೇತವೇ ಅದು. ಆ ತಾಯಿಯ ಅನುಮತಿ ಇಲ್ಲದೆ ಅನುಗ್ರಹ ಬರೋದು. ಅದ ಅರ್ಥ ಅದು. ಅಂಟು ಮುಂಟು ಇರಬಾರ್ದು ಲಕ್ಷ್ಮೀ ಪೂಜೆಗೆ ಅಂದ್ರೆ ಇದೆ. ಯಾವುದೋ ಸ್ತ್ರೀ ಹಿಂಗ್ ಬಸ್ಸಲ್ಲಿ ಹೋಗ್ತಿದ್ದೆ, ನಾನು ಪಕ್ಕದಲ್ಲಿ ಕುತ್ಕೊಬಿಡ್ತೀನಿ, ನಾನು ಗುರೂಜಿ ಅಂದ್ರೆ ಎಕ್ಕಡ ತಗೊಂಡು ಹೊಡಿತಾರೆ. ಇಲ್ಲ ಅಧಿಕಾರ ಯಾರಿಗೂ ಇಲ್ಲ. ದೇವಾದಿ ದೇವನಿಗೂ ಇಲ್ಲ, ಮಹಾದೇವನಿಗೂ ಇಲ್ಲ. ಇಲ್ಲ. ಅಮ್ಮ ಒಲಿಯೋದೆ ಬರೋಲ್ಲ, ಆಗೋಲ್ಲ, ಸಿಗೋಲ್ಲ. ಇಲ್ಲ. ಆ ಥರ ಮಾಡಿಯೇ ಏನೇನೋ ಮಾಡ್ಕೋಬಿಟ್ಟಿರೋದು ಎಲ್ರು. ಇಡೀ ವಂಶಕ್ಕೆ ಕಳಂಕ ತಂದಿಟ್ಕೋಬಿಟ್ಟಿರೋದು. ಅಂಥದ್ದೊಂದು ಶಾಪ ಆಗ್ಬಿಡುತ್ತೆ. ಅದಕ್ಕೆ ಲಕ್ಷ್ಮಿಗೆ ಅಂಟು ಮುಂಟು ಅನ್ನತಕ್ಕಂಥದ್ದು ಬೆಳಗ್ಗೆ ಆ ವಸ್ತ್ರಗಳು ಎಲ್ಲ, ಗೆಜ್ಜೆ ವಸ್ತ್ರ ಏನೇನಿದೆಯೋ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಮನೆಯ ಪದ್ಧತಿಗೆ ತಕ್ಕಂತೆ ತಂದಿಟ್ಬಿಡಿ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಡಿ. ಇಲ್ಲ ಡ್ಯೂಟಿಗೆ ಬೇಗ ಹೋಗಿ, ಸಂಜೆಗೆಲ್ಲ ಬರಬೇಕು. ಮಧ್ಯಾಹ್ನಕ್ಕೆಲ್ಲ ಬಂದು ಸ್ನಾನ ಮಾಡಿಕೊಂಡು ಕೊಟ್ಟಿರೋ ಟೈಮ್ 6:28 to 7:20 ಒಳಗಡೆ ಪೂಜೆ ಆಗ್ಬೇಕು. ಒಂದು ಸಣ್ಣ ನೈವೇದ್ಯ ಮಾಡ್ಕೊಳ್ಳಿ. ಆದಷ್ಟು ನಾಳೆ ಬೆಳಿಗ್ಗೆಗೆ ಮಾಡ್ಕೊಳ್ಳಿ ಮಕ್ಕಳೇ, ನನ್ನ ಮಾತು ಕೇಳಿ. ಆಮೇಲೆ ಯಾರೋ ಬುರುಡೆ ದಾಸರುಗಳು ಏನೇನೋ ಹೇಳ್ತಾರೆ, ಈ ಮುಹೂರ್ತಕ್ಕಿಟ್ರೆ ನಿಮ್ಮ ಮನೆ ಲಕ್ಷ್ಮಿ ಹಿಂಗ್ ಬಂದ್ಬಿಡುತ್ತೆ, ಗಲಗಲ ಅದೆಲ್ಲ ಬಿಟ್ಬಿಡಿ. ಅದೆಂಥದ್ದಿಲ್ಲ. ಧೂಪಂ ದೀಪಂ ನೈವೇದ್ಯಂ. ಒಂದು ಮಹಾಮಂಗಳಾರತಿ ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಪ್ರಸಾದಗಳಲ್ಲಿ ತಪ್ಪಾಗ್ಬಿಟ್ಟಿರುತ್ತೆ, ಅಲಂಕಾರಗಳಲ್ಲಿ ತಪ್ಪಾಗ್ಬಿಟ್ಟಿರುತ್ತೆ. ಇಲ್ಲ ಪುಷ್ಪ ಸೇವನೆಯಲ್ಲಿ ಯಾವುದೋ ಪುಷ್ಪ, ಕೊಳ್ತಿರೋ ಪುಷ್ಪ ಗೊತ್ತಿರಲ್ಲ, ಒಣಗಿರೋ ಪುಷ್ಪ ಗೊತ್ತಿರೋಲ್ಲ ನಮಗೆ, ಇಟ್ಟಿರೋ ನೈವೇದ್ಯ ಏನೋ ಒಂದು ಬಿದ್ಬಿಟ್ಟಿರುತ್ತೆ, ಏನೋ ಒಂದು ಅಪಚಾರ ನಡೆದು ಬಿಟ್ಟಿರುತ್ತೆ. ಲೋಪವಿಲ್ಲದ ಪೂಜೆ ಇಲ್ಲ, ನೆನಪಿಟ್ಕೊಳ್ಳಿ. ಲೋಪವಿಲ್ಲದ ಪೂಜೆ ಇಲ್ಲ. ಹಿಂಗೇ ಇಡಬೇಕು, ಹೀಗೆ ಇಡಬೇಕು, ಹೀಗೆ ಮಾಡಬೇಕು, ಮುದ್ರೆ ಎಲ್ಲ ಆಗ್ಬೇಕು, ಏನೇನೋ ಇದೆ. ಅಲ್ಲೊಂದು ರಂಗೋಲಿ ಹಾಕ್ಬೇಕು. ಅಮ್ಮನಿಗೆ ರಂಗೋಲಿ ಪ್ರಿಯೆ. ಬರೋದೇ ಇಲ್ಲ ನಮಗೆ ರಂಗೋಲಿ. ಏನ್ ಮಾಡೋಣ? ಪುಟಾಣಿ ಮಕ್ಕಳು ಮರ್ತ್ ಬಿಟ್ಟಿದ್ದೀರಿ, ಕಲ್ತ್ಕೊಂಡಿಲ್ಲ. ಸರಿ, ಈಗ ಅಂಥದ್ದು ಗೊತ್ತೂ ಗೊತ್ತಿಲ್ಲದೆಯೋ ಒಂದು ಸಣ್ಣ ದೋಷಗಳು, ದೋಷವಿಲ್ಲದೆ ಜಗತ್ತಿನಲ್ಲಿ ಸೃಷ್ಟಿಯೇ ಇಲ್ಲ. ನೆನಪಿಟ್ಟುಕೊಳ್ಳಿ, ದೋಷವಿಲ್ಲದೆ ಜಗತ್ತಿನಲ್ಲಿ ಸೃಷ್ಟಿಯೇ ಇಲ್ಲ. ಅದರ ಅಂತರಾರ್ಥ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ಆಯ್ತಲ್ವಾ? ಅದರಿಂದ ಏನಪ್ಪ ಮಾಡುದು? ಒಂದು ಪುಟ್ಟ ಮಹಾಮಂಗಳಾರತಿ ಎಲ್ಲಾ ದೋಷಗಳಿಗೆ ಪರಿಸಮಾಪ್ತಿ. ಅಮ್ಮ ನೀನ್ ನೋಡ್ಕೊ ಮಹಾಮಂಗಳಾರತಿ ಅಂತ. ಆ ಮಹಾಮಂಗಳಾರತಿಯನ್ನ ತೆಗೆದಿಡಿ. ನಾಳೆ ಪೂರ್ತಿ
ನಾಳೆ ಬೆಳಿಗ್ಗೆ ನೀವು ಯಾರಾದ್ರೂ ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಪ್ರಸಾದ ಕೊಟ್ಟ ನಂತರ ಒಂದಿಷ್ಟು ಪ್ರಸಾದ ಫಲಾಹಾರ, ರಾತ್ರಿ ಉಪವಾಸ, ನಾಳೆ ಬೆಳಿಗ್ಗೆ ಒಂದು ಸಣ್ಣ ಫಲಾಹಾರ, ಒಂದು ಹಾಲು ಹಣ್ಣು ಹಂಪಲು, ಮಧ್ಯಾಹ್ನ ಇಲ್ಲ. ನಾಳೆ ಸಂಜೆ ಆ ಅಮ್ಮನವರಿಗೆ ಕಳಶ ಕದಲಿಸ್ತೀರಿ. ಯಾಕಂದ್ರೆ ಶನಿ ಕುಜ ಸಂಧಿ ಇರೋದ್ರಿಂದ ಒಂದು ಮಹಾಮಂಗಳಾರತಿಯಾಗಿ ಒಂದು 5 ಜನ 11 ಜನ 21 ಜನ ನಿಮ್ಮ ಮಟ್ಟಕ್ಕೆ ಕರೆದು ಅರಿಶಿನ ಕುಂಕುಮ, ಸುಮ್ಮನೆ ಅಷ್ಟೇ ಅಲ್ಲ, ಅವ್ರಿಗೆ ಪ್ರಸಾದ ಕೊಡಬೇಕು, ಉಡಿ ತುಂಬಿಸ್ಬೇಕು. ಓ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಬರಿಗೈಲಿ ಕಳ್ಸೋದಲ್ಲಪ್ಪ. ಅದಕ್ಕೆ ಹೇಳುದು ವರಲಕ್ಷ್ಮಿ ಹಬ್ಬ, ಧನಲಕ್ಷ್ಮಿ ಹಬ್ಬ, ತುಳಸಿ ಹಬ್ಬ, ಇದೆಲ್ಲ ಸುಮ್ಮನೆ ಅಲ್ಲ. ಕರೆದು 11 ಜನ ತಾಯಂದರಿಗೆ ಉಡಿ ತುಂಬಿಸ್ಬೇಕು. ಇರೋರಾದ್ರೆ 5 ಸೀರೆ ತುಂಬಿಸ್ತಾರೆ, ಬ್ಲೌಸ್ ಪೀಸ್ ಸಮೇತ. ಇರುವವರಾದರೆ ಅದರ ಜೊತೆಲಿ 1,016 ರೂಪಾಯಿ ಕೊಡ್ತಾರೆ, 11,016 ರೂಪಾಯಿ ಕೊಡ್ತಾರೆ, 1 ಲಕ್ಷನೂ ಕೊಡ್ತಾರೆ, ಒಂದೊಂದು ಜೋಡಿ ಬಂಗಾರದ ಬಳೆನೂ ಹಾಕ್ತಾರೆ. ಹೌದು, ಸುಮ್ಮನೆ ಅಲ್ಲ. ಕಡಿಮೆ ಅಂದರು 11 ಜನ ತಾಯಂದರು 12 ಜನರನ್ನ ಕರಿಬೇಕು. ಕರೆದು 12 ಮನೆಯ ಆ ಗ್ರಹ ದೋಷಕ್ಕೆ 12 ಜನ ಮುತ್ತೈದೆಯನ್ನ ಕರೆದು ಅದಕ್ಕೆ 12 ಗಂಟುಗಳ ದಾರವನ್ನ ಕಟ್ಟಿಸ್ಕೊತೇವೆ. ತಾಯಂದ್ರು ಕಟ್ತಾರೆ. ಗೌರಿ ಹಬ್ಬಕ್ಕೆ ಅದು ವಿಸರ್ಜನೆ ಮಾಡಿ ಮತ್ತೆ ಗೌರಿ ಕಂಕಣ ಅಂತ ಕಟ್ಟೋದು, ಇದು ನಿಯಮ. ಅಲ್ಲೊಂದು ಕಂಕಣ ಅಮ್ಮನವ್ರ ಮುಂದ್ಗಡೆ ಅರಿಶಿನದ ದಾರ ಮಾಡಿ ಇಟ್ಟು ಇನ್ನೊಂದು ಮುತ್ತೈದೆಯಿಂದ ಕಟ್ಟಿಸ್ಕೊಳ್ತಕ್ಕಂಥದ್ದು. ಕಂಕಣ ಬದ್ಧವಾಗಿ ನನ್ನ ಮಟ್ಟಕ್ಕೆ ಮಾಡಿದೇನಮ್ಮ ಅನ್ನತಕ್ಕಂಥದ್ದು. ಬಂದವರಿಗೆಲ್ಲ ಬಾಗಿನ ತುಂಬಿಸ್ಬೇಕು. ಮೊರದ ಬಾಗಿನ ತುಂಬಿಸಿದ್ರೆ ಇನ್ನೂ ಉತ್ತಮ. ಒಂದು 11 ಮೊರ ತಂದು ಅದರಲ್ಲಿ ಹೊಸ ಮೊರ ತಂದು ಬಾಗಿನದ ವಸ್ತುಗಳನ್ನ ಇಟ್ಟು ಮಿನಿಮಮ್ ಒಂದು ಬ್ಲೌಸ್ ಪೀಸ್ ಇಟ್ಟು ಅರಿಶಿನ ಕುಂಕುಮ, ಬಾಗಿನಕ್ಕೆ ಉಡಿಗೆ ಮಡ್ಲಕ್ಕಿಗೆ ಏನ್ ಇಡ್ತಾರೆ ನಿಮ್ಗೆ ಗೊತ್ತಿದೆ. ಅದನ್ನೆಲ್ಲ ಇಟ್ಟು ಪ್ರತಿ ಸುತ್ತಮುತ್ತ ಯಾರಾದ್ರೂ ಬಡ ಹೆಣ್ಣು ಮಕ್ಕಳು ಕರಿಬೇಕು. ತಾಯಂದ್ರು, ಆ ತಾಯಿ ಬರ್ಲಿಕ್ಕಾಗ್ಲಿಲ್ಲ, ಅವ್ರ ಮಗಳು ಕರೆದು, ಅದು ಯಾವ ಮಗು ಆದ್ರೂ ಸರಿ, 5 ವರ್ಷದ ಮಗು ಇದ್ರು ಸರಿ, ಕರೆದು ಲಕ್ಷ್ಮೀ ಸ್ವರೂಪವಾಗಿ ಅವರಿಗೆ ಈ ಬಾಗಿನ ಸಮರ್ಪಣೆ ಮಾಡಬೇಕು. ಅರಿಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ ಅಕ್ಷತೆ ಹಾಕಿಸ್ಕೋಬೇಕು. ಯಾರಾದ್ರೂ ಮಹಾತಾಯಿ, ಒಂದು 60 ವರ್ಷ ದಾಟಿದ ಮಹಾ ಮುತ್ತೈದೆ ಯಾರಾದ್ರೂ ಮನೆಗೆ ಬಂದ್ಲು ಅಂತ ಇಟ್ಕೊಳ್ಳಿ ಮಕ್ಕಳೇ, ನಿಮ್ಮ ಜೀವನ ಪಾವನ. ಆ ತಾಯಿ ಬಂದು ನಿಮ್ಗೆ ಅಕ್ಷತೆ ಹಾಕ್ಬಿಟ್ರೆ ಸದಾ ಒಂದು ಲಕ್ಷ್ಮಿ ನಿಮ್ಮ ಮನೇಲಿ ನೆಲೆಸಿರುತ್ತೆ, ಆರೋಗ್ಯ ನೆಲೆಸಿರುತ್ತೆ, ನೆಮ್ಮದಿ ನೆಲೆಸಿರುತ್ತೆ, ಬದುಕು ಆನಂದವಾಗಿ ನೆಲೆಸಿರುತ್ತೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪ್ರಯುಕ್ತ ಯಾವ್ಯಾವ ರಾಶಿಗೆ ಹೆಂಗಿದೆ ಅನ್ನೋದನ್ನೆಲ್ಲ ನಾಳಿನ ಸಂಚಿಕೆನಲ್ಲಿ ತಿಳಿಸ್ಕೊಡ್ತೇನೆ. ಯಾವ ರಾಶಿಯವರಿಗೆ ವರಮಹಾಲಕ್ಷ್ಮಿ ಯಾವ ರೀತಿ 8 ಅಂತೆಲ್ಲ ಗಾಬರಿ ಪಡಿಸಿದ್ರಲ್ವಾ, ಅದನ್ನೆಲ್ಲ ದೂರ ಮಾಡಿಸ್ತಕ್ಕಂಥದ್ದೆಲ್ಲ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.